ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ರಾಷ್ಟ್ರ ಮಟ್ಟದ ಇಂಜಿನಿಯರಿಂಗ್ ಪ್ರವೇಶಾತಿಗಾಗಿ ಎನ್ಟಿಎ ನಡೆಸುವಂತ ಜೆಇ ಮೇನ್ ಪರೀಕ್ಷೆಯ ಪ್ರಥಮ ಹಂತದ ಫಲಿತಾಂಶ ಪ್ರಕಟಗೊಂಡಿದ್ದು, ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 12 ವಿದ್ಯಾರ್ಥಿಗಳು 99ಕ್ಕಿಂತ ಅಧಿಕ ಟೋಟಲ್ ಪರ್ಸೆಂಟೇಜ್ ತಮ್ಮದಾಗಿಸಿಕೊಂಡಿದ್ದು, ಈ 12ರಲ್ಲಿ ಬಹುಪಾಲು ಜ್ಞಾನಸುಧಾ ವಿದ್ಯಾಸಂಸ್ಥೆಯದಾಗಿದೆ. ಅಂದರೆ ಕಾರ್ಕಳ ಜ್ಞಾನಸುಧಾ ವಿದ್ಯಾಸಂಸ್ಥೆಯ 4 ವಿದ್ಯಾರ್ಥಿಗಳು, ಉಡುಪಿ ಜ್ಞಾನಸುಧಾ ವಿದ್ಯಾಸಂಸ್ಥೆಯ 4 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 8 ಮಂದಿ ವಿದ್ಯಾರ್ಥಿಗಳು 99ಕ್ಕಿಂತ ಅಧಿಕ ಟೋಟಲ್ ಪರ್ಸೆಂಟೇಜ್ ತಮ್ಮದಾಗಿಸಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಈ ಸಾಧಕ ವಿದ್ಯಾರ್ಥಿಗಳೊಂದಿಗೆ ಮಾತಾಡೋಣ. ವೀಕ್ಷಕರೇ, ಇದೀಗ ನಮ್ ಜೊತೆ 99.9055199 ಟೋಟಲ್ ಪರ್ಸೆಂಟೇಜ್ ಜೊತೆಗೆ ಜ್ಞಾನಸುಧಾ ವಿದ್ಯಾಸಂಸ್ಥೆ ಮಾತ್ರವಲ್ಲದೆ ಉಡುಪಿ ಜಿಲ್ಲೆಗೆ ಜೆಇ ಮೇನ್ ಪ್ರಥಮ ಹಂತದ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನಿಯಾಗಿರುವಂತಹ ಕನಿಷ್ಕ್ ಅಮೀನ್ ಅವರಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಚುಲೇಷನ್ ಸರ್. ನಿಮ್ಗೆ ಕೂಡ ನಿಮ್ಮ ಮಗನ ರಿಸಲ್ಟ್ ಗಾಗಿ ಕಂಗ್ರಾಚುಲೇಷನ್ ಸರ್. ಒಳ್ಳೆ ಫಲಿತಾಂಶ. ಸೊ ಈ ಫಲಿತಾಂಶದ ಎಕ್ಸ್ಪೆಕ್ಟೇಷನ್ ನಿಮ್ಗಿತ್ತ? 99.8 ಬರಂಗಿತ್ತು, ಇಷ್ಟು ಬರತ್ತೆ ಅನ್ಕೊಂಡಿರಲಿಲ್ಲ. ಸೊ ಇಷ್ಟು ಬರುತ್ತಂತ ಅನ್ಕೊಂಡಿಲ್ಲ, ಬಟ್ ಬಂದಿದೆ. ಸೊ ಅದ್ರ ಹಿಂದೆ ಅಷ್ಟೇ ಪ್ರಿಪರೇಷನ್ ಇದ್ದಿರ್ಬೇಕಾಗ್ತದೆ. ಸೊ ಯಾವ ರೀತಿ ಇತ್ತು ನಿಮ್ಮ ಪ್ರಿಪರೇಷನ್? ನಾನು ಇಲ್ಲಿ ಹೇಗೆ ಲೈಕ್ ಇವ್ರದ್ದು ಅಲ್ಗಾರಿದಮ್ ಹೇಗಿತ್ತು ಅದನ್ನಷ್ಟೇ ಫಾಲೋ ಮಾಡ್ತೀನಿ. ನಾನು ಎಕ್ಸ್ಟೈನ್ ಮಾಡಕ್ ಹೋಗಿರ್ಲಿಲ್ಲ. ಒಂದ್ಸಲಿ ಸುಧಾಕರ್ ಸರ್ ಹೇಳಿದ್ರು ನಂಗೆ, ನೀನ್ ಎಕ್ಸ್ಟೈನ್ ಮಾಡಕ್ ಹೋಗ್ಬ, ಇಲ್ಲಿ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗು ಅಂತ. ನಾನೇನ್ ಹೇಳೋದಂದ್ರೆ, ನಮ್ಗೆ ಈಗ ಸಿಸ್ಟಮ್ ಮೇಲೆ ಟ್ರಸ್ಟ್ ಇರ್ಬೇಕಷ್ಟೇ. ಟ್ರಸ್ಟ್ ಇದ್ದು ನಾವು ವರ್ಕ್ ಮಾಡಿದ್ರೆ ನಮಗ್ ಬೇಕಾಗಿದ್ದು ನಮಗ್ ಸಿಗುತ್ತೆ. ಈಗ ಟ್ರಸ್ಟೇ ಇಲ್ಲ ಅಂತ ಏನು ಮಾಡಕ್ಕಾಗಲ್ಲ. ಆಬ್ವಿಯಸ್ಲಿ ಕರೆಕ್ಟ್. ನೀವು ಇಲ್ಲಿ ಏನ್ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ರೆ ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತೀವಿ. ಎಸ್, ನೀವು ಹಾಸ್ಟೆಲೈಟ್ ಆರ್ ಅಪ್ ಅಂಡ್ ಡೌನ್ ಸ್ಟೂಡೆಂಟ್? ನಾನು ಹಾಸ್ಟೆಲೈಟ್. ಸೊ ಹಾಸ್ಟೆಲೈಟ್ ಆದ್ರಿಂದ ಡೇ ಫುಲ್ ಕಾಲೇಜ್ ಇರ್ತದೆ ಸರ್. ನಿಮ್ದು ಆಫ್ಟರ್ ದಟ್ ಕಾಲೇಜ್ ಆದ್ಮೇಲೆ ಯಾವ ರೀತಿ ಸ್ಟಡಿ ಅವರ್ಸ್ ಇತ್ತು? ಹಾಸ್ಟೆಲ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಇರುತ್ತೆ ನಿಮ್ಗೆ? ನಮ್ಗೆ ಮಂಜುನಾಥ್ ಸರ್ ಒಂದು ಕರೆಕ್ಟ್ ಟೈಮ್ ಟೇಬಲ್ ಅಂತ ಮಾಡ್ಕೊಟ್ಟಿದ್ದಾರೆ. ಈಗ ಕಾಲೇಜ್ ಆದ್ಮೇಲೆ ನಾವು ಲೈಕ್ ನಮ್ ಗೇಮ್ಸ್ ಅಂತ ಇರ್ತಿತ್ತು, ಅಲ್ಲಿ ಗೇಮ್ಸ್ ಆಡ್ಕೊಂಡ್ ಬಂದು ರಿಫ್ರೆಶ್ ಆಗ್ತಿದ್ವಿ. ಓದಕ್ಕೂ ಅಷ್ಟೇ ಚೆನ್ನಾಗ್ ಆಗ್ತಿತ್ತು. ಮತ್ತೆ ರಾತ್ರಿ ಒಂದು 10:30ವರೆಗೂ ಇದು ಓದ್ಬೇಕಿತ್ತು, ಆಮೇಲೆ ಹೋಗಿ ಮಲ್ಕೊಳ್ಳೋದು. ಆಮೇಲೆ ಒಂದು 7 ಅವರ್ಸ್ ಹತ್ರ ಸ್ಲೀಪ್ ಇರ್ತಿತ್ತು. ಮತ್ತೆ ಬೆಳಗ್ಗೆ 5:45ಗೆ ಏಳಿಸ್ತಿದ್ರು. ಎದ್ದು ನಮ್ಗೆ ಏನ್ ಖುಷಿ ವಿಚಾರ ಅಂದ್ರೆ, ನಮ್ಗೆ ಅಲ್ಲಿ ಪ್ರೇಯರ್ ಮಾಡಿಸಿದ್ರು ದೇವಸ್ಥಾನದ ಮುಂದೆ. ಮತ್ತೆ ಅಲ್ಲಿ ಬಂದು ಈಗ ನಮ್ಗೆ ಮಾಕ್ ಟೆಸ್ಟ್ ಎಲ್ಲ ಆಗ್ತಿತ್ತು. ಅದ್ರಲ್ಲಿ ಟಾಪ್ ಬಂದವ್ರಿಗೆಲ್ಲ ಅಲ್ಲಿ ಪೆನ್ ಎಲ್ಲ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಅದ್ ನೋಡಿ ನಮಗೂ ಇನ್ಸ್ಪಿರೇಷನ್ ಎಲ್ಲ ಲೈಕ್ ಸಿಕ್ತಂಗ ಆಗ್ತಿತ್ತು. ಸೊ ಅದು ಒಂದ್ ಕಡೆಯಿಂದ ಇತ್ತು ಮಂಜುನಾಥ್ ಸರ್ ಕಡೆಯಿಂದ. ಆಮೇಲೆ ಅವ್ರು ಮಂಜುನಾಥ್ ಸರ್ ಅನಲೈಸ್ ಮಾಡ್ತಿರು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಅವ್ರು ಡೈಲಿ ಏನ್ ಮಾಡ್ಬೇಕು, ಹೇಗ್ ಓದ್ಬೇಕು ಅದೆಲ್ಲ ಹೇಳ್ತಿರು. ಒಟ್ನಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ನಂಗೆ ಮಂಜುನಾಥ್ ಸರ್ ಕಡೆಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಮಂಜುನಾಥ್ ಸರ್ ಆಗಿರ್ಬೋದು, ಕಾಲೇಜಿನ ಎಲ್ಲ ಟೀಚರ್ಸ್ ಆಗಿರ್ಬೋದು ಸಪೋರ್ಟ್ ಒಳ್ಳೇದಿತ್ತಂತ. ಎಸ್, ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಇತ್ತು? ಅಪ್ಪನು ನಂದು ಸ್ಕೋರ್ ಯೂಶಲಿ ಚೆಕ್ ಮಾಡ್ತಿರು. ಕಡಿಮೆ ಬಂದ್ರೆ ಯಾಕೆ ಕಡಿಮೆ ಆಯ್ತು, ಮಿಸ್ಟೇಕ್ಸ್ ಎಲ್ಲಿ ಮಾಡಿದ್ಯಾ ನೋಡು ಅಂತೆಲ್ಲ ಹೇಳ್ತಿರು. ಜಾಸ್ತಿ ಬಂದ್ರೆ ನಂಗೆ ಗೊತ್ತಿತ್ತು ಅದು ಸ್ವಲ್ಪ ಈಸಿ ಇರ್ತಿತ್ತು ಅಂತ ಟೆಸ್ಟ್. ಅದೇ ರೀತಿ ನಂದೀಗ ವೀಕ್ ಪಾಯಿಂಟ್ಸ್ ಅಲ್ಲೆಲ್ಲ ಇತ್ತು, ನಾನೆಲ್ಲ ನೋಡ್ಕೊಬೇಕಾಗಿತ್ತು. ಅದು ಅಪ್ಪ ಎಲ್ಲ ನೋಡ್ತಿರು, ಎಲ್ಲಿ ಎಷ್ಟು ತಪ್ಪು ಮಾಡಿದೀನಿ. ನಾನು ಕೇಳ್ತಿದ್ದೆ ಎಷ್ಟು ಸ್ಕೋರ್ ಈಗ ಎಷ್ಟು ಜಾಸ್ತಿ ಆಗಿದೆ ಅಂತೆಲ್ಲ, ಕರೆಕ್ಷನ್ ಎಲ್ಲ ಆದ್ಮೇಲೆ ಅವಾಗ ಅಪ್ಪ ಹೇಳ್ತಿರು. ನಾನು ಬುಕ್ಸ್ ಕೇಳಿದಾಗ ಎಲ್ಲ ತೆಕ್ಕೊಡ್ತಿರು. ನಂಗೀಗ ಏನು ಟೆಸ್ಟ್ ಎಲ್ಲ ಬೇಕಿದ್ರೆ ಅಪ್ಪ ತೆಕ್ಕೊಡ್ತಿರು. ಓಕೆ ಸರ್, ಈಗ ನಿಮ್ಮ ಮಗನ ಸಾಧನೆಯ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅಲ್ಲ, ಖಂಡಿತ ಇದು ಪ್ರತಿಯೊಬ್ಬ ಪೇರೆಂಟ್ಸ್ನು ಖುಷಿ ಪಡುವಂತ ವಿಷಯ. ಸೊ ಮಕ್ಕಳಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡೋದು. ಸೊ ಇಲ್ಲಿ ಜ್ಞಾನಸುಧಾ ಅಂತ ಬಂದ್ರೆ ಒಂದು ಹೇಳ್ಬೇಕಂತ ಹೇಳಿದ್ರೆ, ನಾವು ದುಡ್ಡು ಕಟ್ಟಿದಷ್ಟೇ ನಮ್ಮ ಜವಾಬ್ದಾರಿ ಇತ್ತು. ಇನ್ನ ಅವನ ಕಂಪ್ಲೀಟ್ ಓದಿನ ಜವಾಬ್ದಾರಿ ಅವನ ಶಿಕ್ಷಕರದು. ಕ್ಲಾಸ್ ನಲ್ಲಿರುವಾಗ ಅವ್ರ ಶಿಕ್ಷಕರ ಮಾರ್ಗದರ್ಶನ, ಅವ್ರ ಗೈಡೆನ್ಸ್. ಕ್ಲಾಸ್ ಆದ ನಂತರ ಏನು ಸ್ಟಡಿ ಅವರ್ ಇದೆ ಅಲ್ಲಿ ಕಂಪ್ಲೀಟ್ ಜವಾಬ್ದಾರಿ ಪೋಷಕರ ಸ್ಥಾನದಲ್ಲಿದ್ದವರು ಮಂಜುನಾಥ್ ಸರ್. ಸೊ ಅವರ ಗೈಡೆನ್ಸ್ ನಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ಅವನು ಇಷ್ಟು ಮಟ್ಟಿಗೆ ಕಲ್ತಿದ್ದಾನೆ, ಓದಿದ್ದಾನೆ. ಮತ್ತೆ ಟೀಚರ್ ಸಪೋರ್ಟ್ ಅಂತೂ ತುಂಬಾ ಇದೆ. ಸೊ ನಾವು ಫೋನ್ ನಲ್ಲಿ ಮಾತಾಡ್ತಾ ಇದ್ದಿದ್ದು ಬಿಟ್ರೆ ಮತ್ತೆ ನಮ್ಮ ಇನ್ವಾಲ್ವ್ಮೆಂಟ್ ಅನ್ನೋದಂತ ಇರ್ಲಿಲ್ಲ. ಅಕಾಡೆಮಿಕ್ ನಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಏನೂ ಇರ್ಲಿಲ್ಲ. ಸೊ ಉಳಿದಿದ್ದ ಎಲ್ಲ ಎಫರ್ಟ್ ಮತ್ತೆ ಮಾರ್ಗದರ್ಶನ ಅವನ ಟೀಚರ್ಗಳಿಂದ ಅವನಿಗೆ ಸಿಕ್ಕಿದೆ. ಅವರ ಗೈಡೆನ್ಸ್ ನಲ್ಲಿ ಅವ್ರು ಹೇಗೆ ಹೇಳ್ಕೊಟ್ಟಿದ್ದಾರೆ, ಸೊ ಅದ್ರ ಪ್ರಕಾರ ಅವನು ಫಾಲೋ ಮಾಡಿದ್ದಾನೆ. ಸೊ ಅದೇ ಅವನ ಸಕ್ಸಸ್ ಅಂತ ಹೇಳ್ತೀನಿ. ಮತ್ತೆ ಅವನ ಪರಿಶ್ರಮ, ಸೊ ಅದನ್ನು ಬೇಕು. ಟೀಚರ್ಸ್ ಗೈಡೆನ್ಸ್ ಜೊತೆನಲ್ಲಿ ಮಕ್ಕಳ ಪರಿಶ್ರಮನೂ ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ಅವನ ಇನ್ವಾಲ್ವ್ಮೆಂಟ್, ಅವನ ಪರಿಶ್ರಮನೂ ಅವನಿಗೆ ಅವನು ಪಟ್ಟಿರೋ ಕಷ್ಟಕ್ಕೆ ಅವನಿಗೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಟೀಚರ್ಸ್ ಪಟ್ಟಿರೋ ಕಷ್ಟಕ್ಕೂ ಅವನ ಕಡೆಯಿಂದ ಜಸ್ಟಿಫೈ ಮಾಡಿದ್ದೇನೆ ಅಂತ ನಾನು ಅನ್ಕೊಳ್ತೀನಿ.
Okay. ಕನಿಷ್ಕ್, ನಿಮ್ಮ ಒಂದು ಸಾಧನೆಯೊಂದಿಗೆ ನಿಮ್ಮ ಜೂನಿಯರ್ಸ್ ಗೆ ಏನ್ ಹೇಳ್ತೀರಾ, ಮತ್ತೆ ನಿಮ್ಮ ಸಾಧನೆಯ ಜೊತೆ ಈ ಸಂಸ್ಥೆಯ ಬಗ್ಗೆ ಏನ್ ಹೇಳ್ತೀರಾ? ನಾನು ಅಲ್ಲಿ ಅವಾಗಲೇ ಹೇಳಿದೆ ಅಲ್ಲ, ನಮ್ಗೆ ಸಿಸ್ಟಮ್ ಅಲ್ಲಿ ಟ್ರಸ್ಟ್ ಇರ್ಬೇಕಷ್ಟೇ. ಈಗ ಟ್ರಸ್ಟ್ ಇದ್ದು ನಾವು ವರ್ಕ್ ಮಾಡ್ಬೇಕಷ್ಟೇ. ವರ್ಕ್ ಮಾಡಿದಷ್ಟು ನಮ್ಗೆ ಸಿಗುತ್ತೆ, ಮಾಡ್ಲಿಲ್ಲ ಏನು ಸಿಗಲ್ಲ ಅಷ್ಟೇ. ಎಸ್ ತುಷಾರ್, ಕಂಗ್ರಾಚುಲೇಷನ್ಸ್ ನಿಮ್ಗೆ. Thank you. ನಿಮ್ಮ ಒಂದು ರಿಸಲ್ಟ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇತ್ತು? ಅದು ಟೀಚರ್ಸ್ ಕಳ್ಸಿದ್ ರಿಸಲ್ಟ್ ನಾನು ನೋಡ್ಲಿಲ್ಲ, ಅವರೇ ಕಳ್ಸಿದ್ದು ವಾಟ್ಸಪ್ ಅಲ್ಲಿ ಬೇಗ. ಮತ್ತೆ ಖುಷಿ ಆಯ್ತು. result. ಎಕ್ಸ್ಪೆಕ್ಟೇಷನ್ ಇತ್ತಾ ಇಷ್ಟು? ಇಲ್ಲ, ಜಾಸ್ತಿ ಬರುತ್ತೆ ಅಂತ ಅನ್ಸ್ಕೊಂಡಿದ್ದೆ, ಕಮ್ಮಿ ಆಯ್ತು. ಎಲ್ಲಿ ನೀವು ಜಾಸ್ತಿ ಬರುತ್ತೆ ಅಂತ ನೋಡಿ, ಎಲ್ಲಿ ತಪ್ಪಾಯ್ತು ಅಂತ ಅನಿಸ್ತದೆ ನಿಮ್ಗೆ? ಅದು ಫಿಸಿಕ್ಸ್ ಚೂರು ಕಮ್ಮಿ ಮಾರ್ಕ್ಸ್ ಬಂತ, ಅದು ನಾನು ಸ್ವಲ್ಪ ಎಕ್ಸಾಮ್ ಪ್ರೆಷರ್ ಅಲ್ಲಿ ಮಿಸ್ಟೇಕ್ ಜಾಸ್ತಿ ಮಾಡಿದೆ, ಸೊ ಕಮ್ಮಿ ಬಂತು ಫಿಸಿಕ್ಸ್. ಓಕೆ, ಎನಿವೇಸ್ ನಿಮ್ಮ ಈ ಒಂದು ಸಾಧನೆಗೆ ಸಂಸ್ಥೆಯ ಸಪೋರ್ಟ್ ಹೇಗಿತ್ತು? ನನ್ನ ಸೋದವರು ಎಲ್ಲ ಮಾಕ್ ಟೆಸ್ಟ್, ಸುಮಾರು ಮಾಕ್ ಟೆಸ್ಟ್ ಬರ್ಸಿದ್ರು. 60+ ಮಾಕ್ ಟೆಸ್ಟ್ ಬರ್ಸಿದ್ರು, ಎಲ್ಲ ಯೂನಿಟ್ ವೈಸ್ ಬರ್ಸಿದ್ರು. ಮತ್ತೆ ನಮ್ಗೇನಾದ್ರು ಮಾಕ್ ಟೆಸ್ಟ್ ಕಮ್ಮಿ ಬರ್ತಿದ್ರು, ಅವ್ರು ಫೋನ್ ಮಾಡಿ ಹೇಳ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಏನಾದ್ರು ಕಮ್ಮಿ ಬಂದರೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಜಾಸ್ತಿ ಆಗುತ್ತೆ ಮಾರ್ಕ್ಸ್. ಮತ್ತೆ ಎಲ್ಲದಕ್ಕೂ ಅವರೇ ಎಲ್ಲ ಹೇಳಿ, ಮತ್ತು ಅವರು ಪೇಪರ್ ಎಕ್ಸ್ಟ್ರಾ ಕಳಿಸ್ತಿದ್ರು, ನೀವೇ ಸಾಲ್ವ್ ಮಾಡಿ ಮನೇಲಿ ಕೂತ್ಕೊಂಡು ಅಂತ. ಮತ್ತೆ ನಾವು ಡೌಟ್ ಇದ್ರೆ ಹೋಗಿ ಕೇಳ್ತಿದ್ವಿ, ಅವ್ರು ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಓಕೆ, ನೀವು ಇದೇ ಕಾರ್ಕಳ ಸುತ್ತಮುತ್ತದವರಾಗಿದ್ರೆ, ಅಮ್ಮ ಇವರು ಮನೆಯಲ್ಲಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ತಿದ್ರು? ತುಂಬಾ ಎಫರ್ಟ್ ಹಾಕಿ ಓದ್ತಾನೆ, ತುಂಬಾ ಕಷ್ಟಪಡ್ತಾನೆ. ಅದೇ ಎಕ್ಸ್ಪೆಕ್ಟೇಷನ್ ಇನ್ನೂ ಒಂಚೂರು ಹೈ ಇತ್ತು, ಸ್ವಲ್ಪ ಕಡಿಮೆ ಆಯ್ತು ಅಂತ ಅವನಿಗೆ ಸ್ವಲ್ಪ ಟೆನ್ಷನ್, ಬೇಜಾರು ಅಷ್ಟೇ. ಎನಿವೇಸ್ ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಇಲ್ಲಿರೋ ಬೆಸ್ಟ್ ಕಾಲೇಜ್ ಇದೆ. ಈಗ JEE ಕಾಂಪಿಟೇಟಿವ್ ಒಳ್ಳೆ ಮಾಡ್ಬೇಕಂದ್ರೆ, ಮತ್ತೆ ಎಲ್ಲ ಎಕ್ಸಾಮಲ್ಲೂ ಒಳ್ಳೆ ರೀತಿಯಲ್ಲೇ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಎಲ್ಲ ಟೀಚರ್ಸ್ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಿಶಾನ್, ಕಂಗ್ರಾಚುಲೇಷನ್ಸ್. ಸೊ ನಿಮ್ಮ ಒಂದು JEE ರಿಸಲ್ಟ್ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಅನ್ನೋದು. ಓಕೆ, ತುಂಬಾ ಖುಷಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟೇ ಕಷ್ಟ ಇತ್ತು. ಸೊ ಪ್ರಿಪರೇಷನ್ ಯಾವ ರೀತಿ ಇತ್ತು? ಪ್ರಿಪರೇಷನ್ ಸರಿ ಮಾಡಿದೆ, ಮತ್ತೆ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಇದ್ರು. ಅದು ಟೈಮ್ ಟು ಟೈಮ್ ಒಂದು ಪೇಪರ್ಸ್ ಎಲ್ಲ ಸೆಂಡ್ ಮಾಡ್ತಾ ಇದ್ರು, ಮತ್ತೆ ಮಾರ್ಕ್ ಟೆಸ್ಟ್ ಎಲ್ಲ ತುಂಬಾ ಇತ್ತು ನಮ್ಗೆ, ಅದಕ್ಕೆ ಒಂದು ಹೆಲ್ಪ್ ಆಯ್ತು ಅದು. ಓಕೆ, ನೀವು ಇವಾಗ ಜ್ಞಾನಸುಧಾ ಅಂತ ಹೇಳುವಾಗ JEE ಅನ್ನೇ ಫೋಕಸ್ ಮಾಡ್ಕೊಂಡು ಇಲ್ಲಿ ಬಂದ್ರ ಅಥವಾ ಯಾವ ರೀತಿ ಇತ್ತು? JEE ಫೋಕಸ್ ಅಲ್ಲಿ ಬಂದದ್ದು. ಓಕೆ, ನಿಮ್ಗೆ JEE ಅಂತ ಹೇಳುವಾಗ ಓಕೆ, ಅದಕ್ಕೆ ನೀವು ಫೋಕಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬಂತು. ಅದರ್ವೈಸ್ ಅದರ್ ಆಕ್ಟಿವಿಟೀಸ್ ಬಗ್ಗೆ ನೀವು ಹೇಗಿದ್ರಿ ಇಲ್ಲಿ? ಇಲ್ಲಿ ಮತ್ತೆ KCT ಎಲ್ಲ ಇತ್ತಲ್ಲ, ಅದು KCT ಮತ್ತೆ ಬೋರ್ಡ್ಸ್ ಇಲ್ಲೆಲ್ಲ ಸಪೋರ್ಟ್ ಒಂದು ತುಂಬಾ ಇತ್ತು. ಸ್ಪೋರ್ಟ್ಸ್ಗೆಲ್ಲ ಇತ್ತು ಅವರಿಗೆ, ಮತ್ತು ನಾವೆಲ್ಲ ಚೂಸ್ ಮಾಡಿಲ್ಲ, ಅದು ಫುಲ್ ಫೋಕಸ್ JEE ಗೆ. ನೀವು ಅಪ್ ಅಂಡ್ ಡೌನ್ ಸ್ಟೂಡೆಂಟ್, ಡೈಲಿ ಹೋಗುವಾಗ. ಸೊ ಮನೆಯಲ್ಲಿ ಯಾವ ರೀತಿಯ ಸಪೋರ್ಟ್ ಇತ್ತು ನಿಮ್ಗೆ? ಮನೆಯಲ್ಲಿ ತುಂಬಾ ಸಪೋರ್ಟ್ ಇತ್ತು ನಂಗೆ, ಮತ್ತೆ ನಿದ್ದೆ ಎಲ್ಲ ಜಾಸ್ತಿ ಇತ್ತು ನಂಗೆ ಓದುವಾಗೆಲ್ಲ. ಅಮ್ಮ ಎಲ್ಲ ರಾತ್ರಿ ತನಕ ಕುತ್ಕೊಳ್ತಾ ಇದ್ರು, ಮತ್ತೆ ನಾನು ಓದುವಾಗೆಲ್ಲ ಮತ್ತೆ ಓದುವಾಗ ಅಲ್ಲಿ ನಿದ್ದೆಯಲ್ಲಿ ಬೀಳ್ತೇನೆ. ಅವಾಗ ಅವರು ಎಬ್ಬಿಸ್ತಾ ಇದ್ರು, ಅದೊಂದು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಅಪ್ಪ ಮತ್ತೆ ಅಮ್ಮ. ಅದೊಂದು ಅವರು ಹೇಳಿದ್ರು ಯಾವ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಬಟ್ ಆಲ್ಸೋ ನಿಮ್ಮ ಮಗನ ಸಾಧನೆ ಬಗ್ಗೆ ಏನ್ ಹೇಳ್ತೀರಾ? ಖುಷಿ ಆಗ್ತದೆ ತುಂಬಾ. ಅಂದ್ರೆ ಮಾರ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಿದ್ದ, ಮಾರ್ಕ್ಸ್ ಎಲ್ಲ ಸ್ವಲ್ಪ ಕೆಮಿಸ್ಟ್ರಿಯಲ್ಲಿ ಏನೋ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಇದಾಯ್ತು. ಪರವಾಗಿಲ್ಲ, ಖುಷಿ ಆಗ್ತದೆ. ಸರ್ ನೀವೇನ್ ಹೇಳ್ತೀರಾ ಸರ್? ಒಳ್ಳೆ ರಿಸಲ್ಟ್ ಬಂದಿದೆ, ಆದರೆ ಅದೇ ಎಕ್ಸ್ಪೆಕ್ಷನ್ ಸ್ವಲ್ಪ ಜಾಸ್ತಿ ಇತ್ತು. ನಾವು ಅದೇ ಜ್ಞಾನಸುಧಾ ಬಗ್ಗೆ ನಮ್ಮದು ಸರ್ ಸುಧಾಕರ್ ಸರ್ ಸುಧಾಕರ್ ಸರ್ ಸ್ಟೂಡೆಂಟ್ಸ್, ನೀವು ನಿಮ್ಮ ಮಗನು ಈಗ ಅವರ ಸ್ಟೂಡೆಂಟ್, ಒಳ್ಳೆ ರಿಸಲ್ಟ್. ಅದೇ ಆಸೆ ಇತ್ತು, ಇಲ್ಲೇ ಕಲಿಬೇಕಂತ. ಒಂದು ಸಣ್ಣವರು ಇರ್ಬೇಕಾದ್ರೆ ಇಲ್ಲೇ ಕಲಿಬೇಕು, ಅವ್ನು ಇಲ್ಲಿಂದಲೇ ಮುಂದೆ ಹೋಗ್ಬೇಕಂತ. ಮತ್ತೆ ಅದೇ ಅವರು ತುಂಬಾ ಮೌಲ್ಯ, ಅಂದ್ರೆ ಅವರಿಗೆ ಮಕ್ಕಳಿಗೆಲ್ಲ ಒಳ್ಳೆ ಇನ್ಸ್ಪಿರೇಷನ್. ಈಗ ಇವತ್ತು ಮಾಡಿದ್ರಲ್ಲ, ಅದೇ ಫಸ್ಟ್ PUC ಅಲ್ಲಿ ಇರುವಾಗಲೂ ಮಾಡ್ತಾ ಇದ್ರು, ಅಂದ್ರೆ ಯಾವಾಗಲೂ ಮಾಡ್ತಾರೆ. ಸೊ ಅದೇ ಇನ್ಸ್ಪಿರೇಷನ್. ಮತ್ತೆ ಇವರಿಗೆ ಫಸ್ಟ್ ಅಂದ್ರೆ SLC ಆಗಿ ಫಸ್ಟ್ ವೀಕ್ ಜಾಯ್ನ್ ಆಗೋ ಮೊದಲು ಒಂದು ನಮ್ಗೆ ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿದ್ರು, ಅದಕ್ಕೂ ಸಹ ಜಾಯ್ನ್ ಆಗಿದ್ದ. 1.5 ತಿಂಗಳು ಕೋರ್ಸ್, ಅದರಲ್ಲಿ ಒಳ್ಳೆ ಅವರಿಗೆ ಬೆನಿಫಿಟ್ ಆಯ್ತು. ಆನಂತರ ಅವರಿಗೆ ಸ್ಕಾಲರ್ಶಿಪ್ ಸೀಟ್ ಸಿಕ್ಕಿದೆ. ಅವರು ನಿಟ್ಟೆ ಸ್ಕೂಲ್ ನಿಟ್ಟೆ ಡಾಕ್ಟರ್ NSM ನಿಟ್ಟೆ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರು. 10th ವರೆಗೆ 95.6 CBSE ಬೋರ್ಡ್ ಅಲ್ಲಿ ಸ್ಕೋರ್ ಮಾಡಿದ್ರು. ಹಾಗಾಗಿ ಅದು ಸಹ ಕನ್ಸಿಡರ್ ಆಯ್ತು ಎಲ್ಲ. ಹಾಗೆ ನಮ್ಮ ಪ್ರೀವಿಯಸ್ ಕಾಲೇಜಿಗೆ ಅವರು ಸಹ ಒಳ್ಳೆ ಸಪೋರ್ಟ್ ಇದ್ರು, ಟೀಚರ್ಸ್ ಎಲ್ಲ. ಮತ್ತೆ ನಮ್ಮ ಸ್ಕೂಲ್ ಇದರಲ್ಲಿ ಮತ್ತೆ ಇಲ್ಲಿದ್ದು ನಮ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಅಸಾಧ್ಯ. ಅಂದ್ರೆ ಅಷ್ಟು ಒಳ್ಳೆ ಟೀಚರ್ಸ್ ಗೈಡೆನ್ಸ್ ಎಲ್ಲ. ಈಗ JEE ಎಲ್ಲ ಮಾಕ್ ಟೆಸ್ಟ್ ಅದೆಲ್ಲ ಅಂದ್ರೆ ಇಮಿಡಿಯೇಟ್ಲಿ ಈಗ 11ವರೆಗೆ ಎಕ್ಸಾಮ್ ಮುಗಿತಾಯ್ತು ಮಾಕ್ ಟೆಸ್ಟ್, ಅದು ಇಮಿಡಿಯೇಟ್ಲಿ ಅದು ನಮಗೆ ನೋಡ್ಲಿಕ್ಕೆ ಆನ್ಲೈನ್ ಅಲ್ಲಿ ಅವ್ರಿಗೆ ನಮ್ಗೆಲ್ಲ ನೋಡ್ಲಿಕ್ಕೆ ಅವಕಾಶ ಇತ್ತು. ಹಾಗಾಗಿ ಒಳ್ಳೆ ಇನ್ಸ್ಟಿಟ್ಯೂಷನ್.
ನಮಗಂದ್ರೆ ಸಾಧನೆ ಮಾಡಲಿಕ್ಕೆ ಒಳ್ಳೆ ಇನ್ಸ್ಟಿಟ್ಯೂಷನ್. ಹೀಗೆ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಲಿಕ್ಕೆ ಇಲ್ಲ. ನಾವು ಅಂದರೆ ಅಂದರೆ ಬೇರೆ ಮಕ್ಕಳಿಗೆ ಹೇಳೋದು ಅಂದರೆ ಇದು ಒಳ್ಳೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುವ ಕಾಲೇಜು. ಹಾಗಾಗಿ ಎಲ್ಲ ಅಂದರೆ ಪೇರೆಂಟ್ಸ್ ಆಗಿ ಹೇಳೋದು, ನಿಮ್ಮ ಮಕ್ಕಳನ್ನು SLC ಆಗಿ ಒಂದು ಇಲ್ಲಿಗೆ ನೀವು ಜಾಯಿನ್ ಮಾಡಿದರೆ ಒಂದು ಫ್ಯೂಚರ್ ಇದೆ ಹಾಗೆ. ಓಕೆ ಸರ್, ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ತೇಜಸ್. Thank you. ಎಸ್, ನಿಮ್ಮ ಈ ಒಂದು ರಿಸಲ್ಟ್ ಬಗ್ಗೆ ಫಸ್ಟ್ ರಿಸಲ್ಟ್ ಬಂದಾಗ ರಿಯಾಕ್ಷನ್ ಹೇಗಿತ್ತು? I was actually expecting a lower percentage, like somewhere around 98.8. But yeah, I got 99.23, which is like really great. ಓಕೆ, ನೆಕ್ಸ್ಟ್ ಲೈಕ್ ಕಾಲೇಜ್ ಸಪೋರ್ಟ್ ಯಾವ ರೀತಿ ಇತ್ತು ನಿಮ್ಗೆ? The college is supporting quite well. They used to give like motivation speeches in the class, and then they used to like call us to the chamber and give us some motivation. So yeah, it is good. ಫ್ಯಾಮಿಲಿ ಸಪೋರ್ಟ್? Family support was really great. My mother used to support me. My dad used to support me. Especially my dad used to give me like lot of advice on like college, what exams to write, and so on. So ಓಕೆ, ಅಮ್ಮ, ನೀವು ನಿಮ್ಮ ಮಗನ ಸಾಧನೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಇದೆ ನನಗಂತಲ್ಲ, ಯಾರೆಲ್ಲ ಹೈಯೆಸ್ಟ್ ತೆಗಿತಾರೋ ಎಲ್ಲರಿಗೂ ಒಂದು ಸಂತೋಷ ಇದ್ದೇ ಇದೆ, ಪ್ರೌಡ್ ಫೀಲ್ ಆಗುತ್ತೆ. ಸೊ ಹ್ಯಾಪಿ. ಯುವರ್ ಫೀಲಿಂಗ್ಸ್ ಅಬೌಟ್ ಜ್ಞಾನಸುಧಾ? yeah, Jnanasuda is actually like really nice place to study. Especially the teachers are like really great, and then they really like explain in a nice way, which like gives you some life advice also in such like they teach in such manners. ವೀಕ್ಷಕರೇ, ನಾವಿವಾಗ ಉಡುಪಿ ಜ್ಞಾನಸುಧಾದ ನಾಗಪನ ಕ್ಯಾಂಪಸ್ ನಲ್ಲಿದ್ದೇವೆ. 99ಕ್ಕಿಂತ ಅಧಿಕ ಟೋಟಲ್ ಪರ್ಸೆಂಟೈಲ್ ಪಡೆದಿರುವಂತ ಜ್ಞಾನಸುಧಾ ವಿದ್ಯಾಸಂಸ್ಥೆಯ 8 ವಿದ್ಯಾರ್ಥಿಗಳಲ್ಲಿ 4 ವಿದ್ಯಾರ್ಥಿಗಳು ಉಡುಪಿ ಜ್ಞಾನಸುಧಾದ ವಿದ್ಯಾರ್ಥಿಗಳಾಗಿದ್ದಾರೆ. ಈ 4 ಸಾಧಕರೊಂದಿಗೆ ನಾವು ಮಾತಾಡಿಸೋಣ, ಬನ್ನಿ. ಕಂಗ್ರಾಚುಲೇಷನ್ಸ್ ನಿಮಗೆ, 99 ಅಬೋ ಟೋಟಲ್ ಪರ್ಸೆಂಟೇಜ್ ಪಡ್ಕೊಂಡಿದ್ದೀರಿ. ಸೊ ನಿಮ್ಮ ಈ ರಿಸಲ್ಟ್ ಬಂದಾಗ ಫಸ್ಟ್ ಎಕ್ಸ್ಪ್ರೆಷನ್ ಹೇಗಿತ್ತು? I felt good because I expected it. I got it. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಇಷ್ಟು ಬರ್ತದಂತ. ಸೊ ಹಾಗಾದ್ರೆ ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇತ್ತು? Preparation in the sense it was good. Like college, what they did, I followed that. Then I studied. ನೀವಿವಾಗ ಇಲ್ಲಿ ಉಡುಪಿ ಜ್ಞಾನಸುಧಾದಲ್ಲಿರುವವರು ಡೈಲಿ ಅಪ್ ಅಂಡ್ ಡೌನ್ ಮಾಡುವ ಸ್ಟೂಡೆಂಟ್ ಅಥವಾ ಹಾಸ್ಟೆಲ್ ಏಟ್ಸ್? Up and down. ಅಪ್ ಅಂಡ್ ಡೌನ್. ಸೊ ಹೇಗೆ ನೀವು ಅಂದ್ರೆ ನಿಮ್ಮ ಈಗ ಬೋರ್ಡ್ ಎಕ್ಸಾಮ್ ಅದರ ಸಪರೇಟ್ ಪ್ರಿಪರೇಷನ್ ಇರ್ತದೆ, ಇದಕ್ಕೆ ಬೇರೆ ಇರ್ತದೆ. ಸೊ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಳ್ತಿದ್ರಿ, ಯಾವ್ದಕ್ಕೆ ಫೋಕಸ್ ಕೊಡ್ತಿದ್ರಿ ಹೆಚ್ಚು? JEE only. Like college, we had test next day, like one day after one day. So I studied the previous day and then we had test. It was good. ಓಕೆ, ನಿಮ್ಮ ಈ ಒಂದು ಪ್ರಿಪರೇಷನ್ಗೆ ಆಗಿರ್ಬೋದು ಅಥವಾ ನಿಮ್ಮ ಕಲಿಕೆಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಸಪೋರ್ಟ್ ಇತ್ತು? My parents were supportive. They encouraged me. Good. Yeah. ಓಕೆ, They helped. ಸಂಸ್ಥೆಯಲ್ಲಿ ಯಾವ ರೀತಿಯ ನಿಮ್ಗೆ ಯಾವ ರೀತಿ ಕಲಿಸ್ತಿದ್ರು? ಟೈಮ್ ಅಥವಾ ಯಾವ ರೀತಿ ಇತ್ತು ನಿಮ್ಗೆ ಸಪೋರ್ಟ್? All teachers were supportive. They used to encourage us. ಓಕೆ, ನಿಮ್ಮ ಸಾಧನೆಯಲ್ಲಿ ನಿಮ್ಮ ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? It was really good. It helped a lot. If you follow that, you get the result, I guess. ಥ್ಯಾಂಕ್ ಯು ಒನ್ಸ್ ಅಗೇನ್, ಕಂಗ್ರಾಚುಲೇಷನ್. ಸರ್, ನಿಮ್ಮ ಮಗ 99 ಅಬೋ ಟೋಟಲ್ ಪರ್ಸೆಂಟೇಜ್ ಪಡ್ಕೊಂಡಿದ್ದಾರೆ. ಸೊ ಈ ಸಾಧನೆಯ ಬಗ್ಗೆ ನೀವೇ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಚೆನ್ನಾಗಿ ಮಾಡಿದ್ದಾನೆ. ತುಂಬ ಓದಿದ್ದ. ಕಾಲೇಜ್ನವ್ರು ತುಂಬ ಹೆಲ್ಪ್ ಮಾಡಿದರು. ಸ್ಟಾಫು, ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್ ಎಲ್ಲರೂ ಕಾಲ್ ಮಾಡಿ ಕೇಳ್ತಿದ್ರು, ಹೇಗೆ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತೆಲ್ಲ ಹೇಳಿದ್ರು. ಮಾಡಿದ್ದಾನೆ. ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ ನೀವು ಅವರನ್ನು ಇಲ್ಲಿಗೆ ಅಡ್ಮಿಷನ್ ಮಾಡುವಾಗ ಇಂಥ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರ ಅಥವಾ ಯಾವ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರಿ ನೀವು? ಇದು ಕಾಲೇಜ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ರು. ಇದು ಚೆನ್ನಾಗಿದೆ, ಅದಕ್ಕೆ ನಾವು ಇಲ್ಲಿ ಸೇರಿಸಿದ್ವಿ. ಒಳ್ಳೆ ಮಾಡಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಮೇಧಾನ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಈ ರಿಸಲ್ಟ್ ಅನೌನ್ಸ್ ಆಗುವಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟು ರಿಸಲ್ಟ್? 99.5 ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. 65 ಬರ್ತದೆ ಅಂತ ಎಣಿಸ್ಕೊಂಡಿರ್ಲಿಲ್ಲ, ಬಟ್ ಖುಷಿ ಆಯ್ತು ಬಂದಾಗ. ಓಕೆ, ಎನಿಸಿರ್ಲಿಲ್ಲ, ಬಟ್ ಅದಕ್ಕೆ ನಿಮ್ಮ ಪ್ರಿಪರೇಷನ್ ಅಷ್ಟೇ ಇತ್ತು ಅಂತ ಆಯ್ತು, ಅಷ್ಟು ರಿಸಲ್ಟ್ ಬರ್ಬೇಕಾದ್ರೆ. ಸೊ ಯಾವ ರೀತಿ ಪ್ರಿಪರೇಷನ್? ನಾನು ಆಕ್ಚುಲಿ ನೀಟ್ ಬ್ಯಾಚ್ ಸ್ಟೂಡೆಂಟ್, ಬಟ್ JEE ನಾನು ಮ್ಯಾಥ್ಸ್ ಮುಟ್ಟಿರ್ಲಿಲ್ಲ. ಲಾಸ್ಟ್ 1 ಮಂತ್ ನಮ್ಗೆ ಇಲ್ಲಿ ಕ್ರಾಶ್ ಕೋರ್ಸ್ ಎಲ್ಲ ಮಾಡಿದ್ರು, ಅದು ತುಂಬಾ ಹೆಲ್ಪ್ ಆಯ್ತು. ಓಕೆ, ಲಾಸ್ಟ್ 1 ಮಂತ್ ಇಲ್ಲಿ ಕೋರ್ಸ್ ಮಾಡಿದ ಅಂತ ಹೇಳಿದ್ರು. ಬಟ್ ಓವರ್ ಆಲ್ ನಿಮ್ಮ ಒಂದು ಕಲಿಕೆಗೆ ಜ್ಞಾನಸುಧಾ ವಿದ್ಯಾಸಂಸ್ಥೆಯ ಸಪೋರ್ಟ್ ಯಾವ ರೀತಿ? ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಕ್ಚುಲಿ ಇಲ್ಲಿ ಹಾಕಿದ ಟೈಮ್ ಟೇಬಲ್ ಪ್ರಕಾರ ಟೆಸ್ಟ್ ಎಲ್ಲ ಪ್ಲಾನ್ ಮಾಡಿ ಅದಿಲ್ದಿದ್ರೆ ಮೋಸ್ಟ್ಲಿ ನಾನು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಸಿಲೆಬಸ್ ಎಲ್ಲ ಕವರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ತುಂಬಾ ಹೆಲ್ಪ್ ಆಯ್ತು ಶೆಡ್ಯೂಲ್ ಜ್ಞಾನಸುಧಾದ್ದು. ಮತ್ತೆ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು, ಎಲ್ಲ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಿದ್ರು.
ಅದೇ ಸಪೋರ್ಟ್ ಒಳ್ಳೇದಿತ್ತು ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟ್ ಕೂಡ ಅಷ್ಟೇ ಒಳ್ಳೇದಿದೆ. ಸೊ ನಿಮ್ಮ ರಿಸಲ್ಟ್ ಮೇಲೆ ಸಂಸ್ಥೆಗೆ ಏನಾದ್ರು ಹೇಳುದಂತೆ ಏನ್ ಹೇಳ್ತೀರಾ? ಥ್ಯಾಂಕ್ಸ್ ಅಂತ ಹೇಳ್ತೇನೆ ಇಷ್ಟು ಒಳ್ಳೆ ಶೆಡ್ಯೂಲ್ ಪ್ಲಾನ್ ಮಾಡಿದಕ್ಕೆ. ಇನ್ನು ಮುಂದೆ ಸಹ ತುಂಬಾ ಒಳ್ಳೆ ಶೆಡ್ಯೂಲ್ ಪ್ಲಾನ್ ಮಾಡಿದ್ದಾರೆ ನೀಟಿಗೋಸ್ಕರ. ಬಟ್ ಅದು ಜೈದು ಕ್ರಾಶ್ ಕೋರ್ಸ್ ಇಲ್ದಿದ್ರೆ ಪ್ರೊಬಬ್ಲಿ ಅಷ್ಟು ಬರ್ತಿರ್ಲಿಲ್ಲ ನಂಗೆ, ಗ್ಯಾರಂಟಿ. ನಿಮ್ಮ ಪೇರೆಂಟ್ಸ್ ಇದ್ದಾರೆ ಸರ್, ನಮಸ್ತೆ. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಡಾಕ್ಟರ್ ನರ್ಸಿಂಗ್ ಕೆ ಬೈಲ್ಕೇರಿ ಅಂತ ಇಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ನಿಮ್ಮ ಮಿಸ್ಸಸ್ ನಾನು ಮತ್ತೆ ಅಲ್ಲಿ ಡೀನ್ ಸ್ಟೂಡೆಂಟ್ ವೆಲ್ಫೇರ್ ಆಗಿದ್ದೇನೆ. ಅವಳು ನನ್ನ ವೈಫ್ ಡಾಕ್ಟರ್ ಪದ್ಮಾವತಿ. ನಾನು ಡಾಕ್ಟರ್ ಪದ್ಮಾವತಿ ಅಂತ NMMIT ನಿಟ್ಟೆಯಲ್ಲಿ ENC ಡಿಪಾರ್ಟ್ಮೆಂಟ್ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಬ್ರು ಕೂಡ ಒಂದು ಒಳ್ಳೆ ಸಂಸ್ಥೆಯಲ್ಲಿದ್ದೀರಾ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ. ಸೊ ನೀವು ಸ್ಪೆಷಲಿ ನೀವು ಇಂಜಿನಿಯರಿಂಗ್ ಅದೇ ಫೀಲ್ಡ್ ಅಲ್ಲಿ ಇದ್ದು ನಿಮ್ಮ ಮಗನ ಸಾಧನೆ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಂಬಾ ಖುಷಿಯಾಗಿದೆ. ಈಗ ಬ್ಯಾಚ್ ಇದ್ಕೊಂಡು ಮಾಡಿದ್ದು ಅಂತ ನಾನು ಅವನಿಗೆ ಫಸ್ಟ್ ಆಫ್ ಆಲ್ ಹೇಳಿದ್ದೆ, ನೀನು ನೀಟ್ ಫೋಕಸ್ ಇಂದ ನನಗೆ ಈಗ ಎಕ್ಸಾಮ್ ಬೇಕಾಗಿದ್ದು ನಾನು ಪ್ರಿಪೇರ್ ಆಗ್ತಾನೆ. ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಸೇಮ್ ಅಲ್ವಾ ಹೇಗಿದ್ದು, ಮ್ಯಾಥ್ಸ್ ಮಾಡ್ತಾರೆ ಅಂತ ಹೇಳಿದ್ದಾವೆ. ಬಟ್ ನಾನು ಯಾವುದಕ್ಕೊಂದು ರಿಲೈಸ್ ಮಾಡಿಲ್ಲ. ಅವನ ಪೇಸಲ್ಲೇ ಓದ್ತಾನೆ, ಸ್ಟಡಿ ಮಾಡ್ತಾನೆ, ಹಾರ್ಡ್ ವರ್ಕ್ ಮಾಡಿ. ಯಾವ ರೀತಿ ಇತ್ತು ಸರ್ ಅವರ ಮನೆಯಲ್ಲಿ ಪ್ರಿಪರೇಷನ್? ಯಾವ ರೀತಿ ಮಾಡ್ಕೊಂಡಿದ್ರು? ಕಲಿಕೆ ಟೈಮಿಂಗ್ಸ್ ಅಥವಾ ಅದರ್ ಆಕ್ಟಿವಿಟೀಸ್ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರು? ಸ್ಪೀಕಿಂಗ್ ಅವನು ಯಾವುದಕ್ಕೂ ನಾವು ರಿಲೈಸ್ ಮಾಡುದಿಲ್ಲ. ಅವನ ಮೇಲೆ ಊಟಕ್ಕೆ ಅವನ ಯಾವ ಓದ್ತಾನೆ. ಯಾವ್ದು ಕ್ಯಾಶುವಲ್ ಆಗಿ ಊಟ ಮಾಡುವಾಗ ಏನಾಯ್ತು ಸ್ಕೂಲಲ್ಲಿ ಕಾಲೇಜಲ್ಲಿ ಏನಾಯ್ತು ಅಷ್ಟು ಕೇಳಿ ಓದು ಅದೇ ಮಾಡು ಇದೇ ಮಾಡು ಅಂತ ನಾನಾಗ್ಲಿ ಅವಳಾಗ್ಲಿ ಯಾವತ್ತು ಎರಡೂ ಮಕ್ಕಳು ಅವನ ಅಕ್ಕನಿಗೂ ಅಷ್ಟೇ. ಮೇಡಮ್, ನೀವು ಮಗನ ಸಾಧನೆ ಬಗ್ಗೆ ಹೇಳುದಾದ್ರೆ? ನಾನು ಹೇಳುದಿದ್ರೆ ಅವನು ಸಣ್ಣ ವಯಸ್ಸಿಂದಲೂ ಸೆಲ್ಫ್ ಲರ್ನಿಂಗ್. ನಾವು ಯಾವತ್ತೂ ಅವರ ಹಿಂದೆ ಕೂತು ಓದಿಸುದು ಎಲ್ಲ ಮಾಡಿಲ್ಲ. ಅವರಿಗೆ ಗೊತ್ತಿರ್ತದೆ ಅವ್ರು ಏನ್ ಮಾಡ್ಬೇಕು, ಹೇಗೆ ಓದ್ಬೇಕು ಏನು ಅಂತ. ಎಲ್ಲ ಟೀಚರ್ಸ್ ಯಾವತ್ತು ಎಷ್ಟು ಹೊತ್ತಿಗೂ ಕಾಂಟ್ಯಾಕ್ಟ್ ಮಾಡಿದ್ರು ಸಪೋರ್ಟಿವ್ ಆಗಿದ್ರು ಅವನಿಗೆ. ಆಮೇಲೆ ಇನ್ನೊಂದು ಅಂದ್ರೆ ನೀಟ್ ಆಸ್ಪಿರೆಂಟ್ ಅವನು. ಸೊ ಹಾಗಾಗಿ JEE ಮೇನ್ಸ್ ಅಲ್ಲೂ ಅವನು ಸಾಧನೆ ಮಾಡಿದಾನಂದ್ರೆ ನಂಗೆ ತುಂಬಾ ಖುಷಿಯಾಗಿದೆ. ಓಕೆ, ಥ್ಯಾಂಕ್ ಯು. ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವಂತ ಅವಳಿ ಸಹೋದರರಿಬ್ಬರು, ಅನಿರುದ್ಧ್ R ಉಡುಪ, ಅನಿಕೇತ್ R ಉಡುಪ, 99ಕ್ಕಿಂತ ಟೋಟಲ್ ಪರ್ಸೆಂಟೇಜ್ 99ಕ್ಕಿಂತ ಅಧಿಕ ಪರ್ಸೆಂಟೇಜ್ ಅಂತ ಮತವೊಲಿಸಿಕೊಂಡಿದ್ದಾರೆ. ಸೊ ಅವರ ಹತ್ರ ಮಾತಾಡೋಣ. ಇಬ್ಬರಿಗೂ ಹಾಗೆ ಮೇಡಮ್, ತಮಗೂ ನಿಮ್ಮ ಮಕ್ಕಳ ಸಾಧನೆ ಕುರಿತಾಗಿ ಕಂಗ್ರಾಚುಲೇಷನ್ಸ್. ನೀವ್ ಹೇಳ್ಬೇಕು ನಿಮ್ಮ ಸಾಧನೆ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಸಾಧನೆ ಅಂದ್ರೆ ಮಾರ್ಕ್ಸ್ ಬಂದಾಗ ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ. ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ? 99.23 ಬಂದ 90.6. ಓಕೆ, ಅಂದ್ರೆ ಜ್ಞಾನಸುಧದ್ದು ಎಕ್ಸಾಮ್ಸ್ ಕಂಟಿನ್ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಯ್ತು. ಓಕೆ, ಮತ್ತೆ ಪೇರೆಂಟ್ಸ್ ಸಪೋರ್ಟ್ ಇತ್ತು, ಫ್ಯಾಮಿಲಿ ಸಪೋರ್ಟ್. ಪ್ರೆಷರೈಸ್ ಎಲ್ಲ ಆಗ್ಲಿಲ್ಲ ಇಲ್ಲಿ. ಜ್ಞಾನಸುಧ ಸಿಸ್ಟಮ್ ವಾಸ್ ಬ್ಯೂಟಿಫುಲ್. ಅದು ಎಕ್ಸಾಮ್ ಪ್ಯಾಟರ್ನ್ ಎಲ್ಲ. ನೀವು ಇಲ್ಲಿಗೆ ಅಂದ್ರೆ PUC ಫಸ್ಟ್ ಇಯರ್ ಜಾಯ್ನ್ ಆಗುವಾಗ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜಾಯ್ನ್ ಆದ್ರಿ? ಇಂಥ ರಿಸಲ್ಟ್ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜಾಯ್ನ್ ಆದ್ರ ಅಥವಾ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು? ಫಸ್ಟ್ ಇಯರ್ ಜಾಯ್ನ್ ಆಗುವ ನಾನು ನೀಟ್ ಸ್ಟೂಡೆಂಟ್. ಸೊ ನೀಟ್ ಅಲ್ಲೇ ಮಾಡುವ. JEE ಅಷ್ಟು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಓಕೆ, ಆದ್ರೆ ಮತ್ತೆ ಇಲ್ಲಿ 3 ತಿಂಗಳು ಕೋಚಿಂಗ್ ಕೊಟ್ಟರು JEEಗೂ, ಅದಕ್ಕಿಂತ ತುಂಬಾ ಹೆಲ್ಪ್ ಆಯ್ತು. ಸೊ JEE ಅಲ್ಲಿ ಬಂದ ಎಕ್ಸ್ಪೆಕ್ಟೇಷನ್ JEE ಅಲ್ಲಿ ಇರ್ಲಿಲ್ಲ ನನಗೆ ಇನಿಷಿಯಲಿ. 99. ಅನಿಕೇತ್, ನಿಮ್ಮ ರಿಸಲ್ಟ್ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಸ್ವಲ್ಪ ಶಾಕ್ ಇತ್ತು. ನಂಗೆ 98 ಅಬ್ಬೋ ಬರ್ತದೆ, 98.5 ಅಬ್ಬೋ ಬರ್ತದೆ ಅಂತ ಅನ್ಕೊಂಡಿದ್ದೆ. 99 ಅಬ್ಬೋ ಬಂದದ್ದು ಸ್ವಲ್ಪ ಶಾಕ್ ಇತ್ತು ಅದು. ಸೊ ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ಪ್ರಿಪರೇಷನ್ ನಾನು ಎಕ್ಸಾಮ್ ಬರೀತಿದ್ದೆ. ಲೈಕ್ ಇವರದ್ದು ಎಕ್ಸಾಮ್ ಎಲ್ಲ ತುಂಬಾ ಕಂಟಿನ್ಯೂಸ್ ಇತ್ತಲ್ವಾ, ಅದೇ ಬರೀತಿದ್ದೆ. ಫುಲ್ ಟೆಸ್ಟ್ ಎಲ್ಲ ಮಾಡುವಾಗ ಸ್ವಲ್ಪ ಹೆಲ್ಪ್ ಆಯ್ತು ಅದು. ಫುಲ್ ಟೆಸ್ಟ್, ಪಾರ್ಟ್ ಟೆಸ್ಟ್ ಎಲ್ಲ, ಮತ್ತೆ ಅಲ್ಲಿ ಮಣಿಪಾಲಲ್ಲಿ ಗ್ರೂಪ್ ಡಿಸ್ಕಷನ್ ಎಲ್ಲ ಇತ್ತು, ಅದೆಲ್ಲ ಹೆಲ್ಪ್ಫುಲ್ ಆಯ್ತು. ಈಗ ನಿಮ್ಮ ಅಣ್ಣ ಅನಿರುದ್ಧ್, ನೀವು ಟ್ವಿನ್ಸ್ ಇದ್ದೀರಿ, ನಿಮ್ಮ ಪ್ರಿಪರೇಷನ್ ಎಲ್ಲ ಹೇಗೆ ಒಟ್ಟಿಗೆ ಮಾಡ್ತಿದ್ರಾ? ಯಾವ ರೀತಿ ಇತ್ತು? ಒಂದೇ ರೀತಿ ರಿಸಲ್ಟ್ ಕೂಡ ಬಂದಿದೆ, ಯಾವ ರೀತಿ ಇತ್ತು ನಿಮ್ಮ ಪ್ರಿಪರೇಷನ್? ನೀಟ್ ಬ್ಯಾಚ್ ಅಲ್ಲಿ ಫಸ್ಟ್ ಗೆ ಇದ್ದ, ಮತ್ತೆ ಬರುವಾಗ ಈಚೆ ಸೈಡ್ JEE ಸ್ವಲ್ಪ ಕೋಚಿಂಗ್ ಕೊಟ್ರು ಈ ವರ್ಷ. ಆಗ ನಾವು ಒಟ್ಟಿಗೆ ಮಾಡ್ತಿದ್ವಿ, ಅದರಿಂದ ಸ್ವಲ್ಪ ಹೆಲ್ಪ್ ಆಯ್ತು ಅದು. ಕಾಲೇಜಲ್ಲಿ ಯಾವ ರೀತಿ ಸಪೋರ್ಟ್ ಇತ್ತು ನಿಮ್ಗೆ? ಕಾಲೇಜಲ್ಲಿ ಎಲ್ಲ ಟೀಚರ್ಸ್ ಸ್ವಲ್ಪ ಫ್ರೆಂಡ್ಲಿ ಆಗಿದ್ರು, ನಂಗೆ ಆಗ್ತಾರೆ ಅಂತ ಹೇಳ್ತಾ ಇದ್ರು. ಮತ್ತೆ ಬಂತು ಅದು 99. ಅಮ್ಮ, ನಿಮ್ಮ ಇಬ್ರು ಮಕ್ಕಳು ಕೂಡ ಒಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದಾರೆ. ಸೊ ಎಷ್ಟು ನಿಮ್ಗೆ ಏನ್ ಅಭಿಪ್ರಾಯ ಇದೆ ಈ ಬಗ್ಗೆ? ನನಗೆ ತುಂಬ ಹೆಮ್ಮೆ ಇದೆ. ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳೋದು ಈ ಕಾಲೇಜಿನ ಟೀಚರ್ಸಿಗೆ, ಸ್ಟಾಫಿಗೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತಾ ಇದ್ರು. ಹಾಗಾಗಿ ಒಂದು ಸ್ಪಿರಿಟ್ ಆಗಿ ಒಂದು ಇದ್ರ ತರ ತಗೊಂಡು ನನ್ನ ಮಕ್ಕಳು ಮಾಡಿದ್ದಾರೆ ಅನ್ನೋ ಹೆಮ್ಮೆ ಇದೆ ನನಗೆ. ಓಕೆ, ಈಗಾಗಲೇ ಇವ್ರ ಹತ್ರ ಕೇಳಿದೆ ಯಾವ ರೀತಿ ನೀವು ಇಬ್ರು ಒಟ್ಟಿಗೆ ಪ್ರಿಪೇರ್ ಮಾಡ್ತಿದ್ರಾ ಅಥವಾ ಏನಾದ್ರು ಓದ್ತಿದ್ರಾ ಅಂತ. ಸೊ ಮನೆಯಲ್ಲಿ ಇವರಿಬ್ರು ಆಕ್ಟಿವಿಟೀಸ್ ಯಾವ ರೀತಿ ಇತ್ತು? ಅವರು ಯಾವಾಗ್ಲೂ ಒಟ್ಟಿಗೆ ಕುತ್ಕೊಂಡು ಓದುದು. ಅವ್ನು ಸ್ವಲ್ಪ ನೀಟಿಗೆ ಹೋದ ಹೇಳುವಾಗ ನಂಗೆ ಸ್ವಲ್ಪ ಅಂದ್ರೆ ಇನ್ನು ಹೇಗೆ ಓದ್ತಾರೆ ಅನ್ನೋದೊಂದಿತ್ತು. ಆದ್ರೆ ಇವ್ನು ಪಿಕಪ್ ತಗೊಳ್ತಾ ಇದ್ದ.
ಆದ್ರೆ ಅವನು ಜೈಗೆ ಬಂದ ತಕ್ಷಣ ಮಾತ್ರ ಇಬ್ರು ಒಟ್ಟಿಗೆ ಸ್ಟಡಿ ಮಾಡಿ ಒಟ್ಟಿಗೆ ಎಕ್ಸಾಮ್ ತಗೊಂಡು ಹಾಗೆ ಒಟ್ಟಿಗೆ ಸ್ಟಡಿ ಮಾಡಿ ಒಳ್ಳೆ ಹೆಲ್ಪ್ ಆಯ್ತು. ಓಕೆ ಮೇಡಮ್, ಒನ್ಸ್ ಅಗೇನ್ ನಿಮ್ಗೆ ಎಲ್ರಿಗೂ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೆಇ ಮೇನ್ ಪ್ರಥಮ ಹಂತದ ಪರೀಕ್ಷೆಯಲ್ಲಿ 97ಕ್ಕಿಂತ ಅಧಿಕ ಟೋಟಲ್ ಪರ್ಸೆಂಟೇಜ್ ಪಡೆದಿರುವಂತಹ ಜ್ಞಾನಸುಧಾ ವಿದ್ಯಾಸಂಸ್ಥೆಯ 48 ವಿದ್ಯಾರ್ಥಿಗಳಿಗೆ ಅಜಕರ್ ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ 3,42,000 ರೂಪಾಯಿ ಬಹುಮಾನವನ್ನು ಕೂಡ ನೀಡಿರುತ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಮಕ್ಕಳು ಎಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಉಡುಪಿಯಿಂದ ಪ್ರಾರಂಭ ಆಗಿದೆ ನನ್ನ ಜರ್ನಿ. ಇಷ್ಟವರೆಗೆ ಊಟ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಊಟ ಮಾಡಲಿಕ್ಕೆ ಬಿಡದ ಹಾಗೆ ಮಕ್ಕಳದ್ದು ಸಾಧನೆ. ಅಲ್ಲಿಯ ತನಕ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಊಟ ಮಾಡದಿದ್ರೂ ಪರವಾಗಿಲ್ಲ, ಈ ರಿಸಲ್ಟ್ಗಳು ನಮ್ಮ ಹೊಟ್ಟೆ ತುಂಬುತ್ತವೆ ಅಂತ ಹೇಳಿಕೊಂಡು ಒಬ್ಬ ಶಿಕ್ಷಕನಿಗೆ ಮತ್ತೆ ಒಬ್ಬ ತಂದೆ ತಾಯಿಗೆ ಮಕ್ಕಳ ಸಕ್ಸಸ್ಸೇ ಹೊಟ್ಟೆ ತುಂಬುವುದು ಬಿಟ್ಟರೆ ಊಟ ಮಾಡುವ ಅನ್ನ ಅಲ್ಲ ಅಂತ ನೆನಪು ಮಾಡಿಕೊಂಡು ನಿಮಗೆ, ಇಡೀ ಉಡುಪಿ ಜಿಲ್ಲೆಯಲ್ಲಿ 65ಕ್ಕಿಂತ ಮೇಲೆ ಸೈನ್ಸ್ ಕಾಲೇಜ್ ಇದೆ. ಅದರಲ್ಲಿ ಹೆಚ್ಚು ಕಡಿಮೆ 12 ಮಂದಿ ಮಾತ್ರ ಟೋಟಲ್ ಪರ್ಸೆಂಟೈಲ್ ಮೋರ್ ದ್ಯಾನ್ 99. ಟೋಟಲ್ ಪರ್ಸೆಂಟೈಲ್. ಕೆಲವರೆಲ್ಲ ಸಬ್ಜೆಕ್ಟ್ನ ಪರ್ಸೆಂಟೈಲ್ ಹಾಕೊಳ್ತಾರೆ, ನೆನ್ಪಿಟ್ಕೊಳ್ಳಿ. ಸಬ್ಜೆಕ್ಟ್ನ ಪರ್ಸೆಂಟೈಲ್ ಆದರೆ ಜ್ಞಾನಸುಧಾದಲ್ಲಿ 40ಕ್ಕಿಂತ ಮೇಲೆ ಉಂಟು. ನಾನು ಹೇಳೋದು ಟೋಟಲ್ ಪರ್ಸೆಂಟೈಲ್ ಇಡೀ ಉಡುಪಿ ಜಿಲ್ಲೆಯಲ್ಲಿ 12 ಆದರೆ ಅದರಲ್ಲಿ 8 ಜ್ಞಾನಸುಧಾಕ್ಕೆ ಬಂದಿದೆ. ಅದರ ಪರಿಶ್ರಮ. ಮತ್ತೆ ಈ ಕಾರ್ಯಕ್ರಮ ಯಾಕೆ ಅಂತ ಕೇಳಿದ್ರೆ, ಇದು ಪ್ರಥಮ ರಿಸಲ್ಟ್ ಸೈನ್ಸ್ ಸೈಡ್ನಲ್ಲಿ. ಇನ್ನು KCET ಉಂಟು, ಇನ್ನು ಬೋರ್ಡ್ ಉಂಟು, ಇನ್ನು ನೀಟ್ ಉಂಟು. ನಿಮಗೆ ಇದರಿಂದ ಪ್ರೇರಣೆ ಬರಬೇಕು. ಫಸ್ಟ್ PUC ಮಕ್ಕಳು ಕೋಚಿಂಗ್ನಲ್ಲಿದ್ದೀರಿ, ನೀವೆಲ್ಲ ಬೇಸನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಮ್ಯಾಥ್ಸ್ ಟೀಚರ್ ಆಗಿ ಹೇಳಿದರೆ ಆಗ ಅನ್ನಿಸ್ತಿರ್ಲಿಲ್ಲ ಅವರಿಗೆ, ಇವ್ರು ಏನು ಮರ ಇರ್ತದೋ ಇಲ್ಲಿಂದ ಮಾತಾಡ್ತಾರೆ ಅಂತ. ಆಗ ನಾವು ಹೇಳೋದು ಇದಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಹೇಳ್ತಿದ್ದೆವು, ಮ್ಯಾಥ್ಸ್ ಇಸ್ ಎವ್ರಿಥಿಂಗ್ ಅಂತ. ಯು ಕ್ಯಾನ್ ಡೂ ಎನಿಥಿಂಗ್ ವಿತ್ ಮ್ಯಾಥ್ಸ್ ಅಂತ. ಎನಿಥಿಂಗ್ ವಿತ್ ಮ್ಯಾಥ್ಸ್ ಅಂತ ಹೇಳಿದ್ರೆ ಕಲ್ಲು ಬಂಡೆಗಳ ಜಾಗವನ್ನು ಗಣಿತ ನಗರ ಅಂತ ಮಾಡಬಹುದು ಅಂತ. ಯು ಕ್ಯಾನ್ ಡಿಫೈನ್ ರಾಕ್ ಆಸ್ ಅ ಮ್ಯಾಥ್ಸ್. ನನ್ನ ಅಭಿನಂದನೆ ಎಲ್ಲ ಹೆತ್ತವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ. ಬಹಳ ಕೆಲಸ ಮಾಡಿದ್ದಾರೆ. ಒಂದು ಅಸಮಾಧಾನ ಇದೆ ನನ್ನ ಹತ್ರ. ಈ ಸಲ 10-15 ದಿವಸದ ರಜೆಯಲ್ಲಿ ನಮ್ಮ ಟಾಪರ್ಸ್ ಕೆಲವರು ಅಷ್ಟು ವರ್ಕ್ ಮಾಡಲಿಲ್ಲ ಮನೆಯಲ್ಲಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 14 ಮಂದಿ 98% ಅವರಿದ್ದಾರೆ. ನನ್ನ ಪ್ರಕಾರ 1, 2, 3, 4 1, 2, 3 ಕ್ವಶನ್ಸ್ನಷ್ಟು ಕರೆಕ್ಟ್ ಆಗಿದ್ದರೆ ಅವರೆಲ್ಲ 99 ಆಗಿರ್ತಿದ್ರು ಈ ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್, ವೈಷ್ಣವಿ ಕುಲಕರ್ಣಿಗೆ ಬಂದಂತ ಸೆಷನ್ ವೆರಿ ಟಫೆಸ್ಟ್ ಸೆಷನ್ 24th ಮಾರ್ನಿಂಗ್. 157 ಸ್ಕೋರ್ ಇಸ್ ನಾಟ್ ದ್ಯಾಟ್ ಈಸಿ. ಆ ಇದಕ್ಕೆ 300ನಲ್ಲಿ 157ಗೆ 98 ಪಾಯಿಂಟ್ ಎಷ್ಟು ಬಂದಿದೆ ನಿಮ್ಗೆ ಗೊತ್ತಿದೆ. If at all any other session she would have got 99+. ಕೆಲವೊಮ್ಮೆ ಎಕ್ಸಾಮಿನೇಷನ್ ಮ್ಯಾಟರ್ ಆಗುತ್ತೆ, ಕೆಲವೊಮ್ಮೆ ಹೆಲ್ತ್ ಮ್ಯಾಟರ್ ಆಗುತ್ತೆ, ಕೆಲವೊಮ್ಮೆ ಈ ಸಲ ಏನಾಯಿತು, ಹೆಚ್ಚಿನ ಸ್ಟೂಡೆಂಟ್ಸ್ಗೆ ಬಾಯ್ಸ್ಗೆ ಸ್ಪೆಷಲಿ ಸೆಂಟರ್ ಇಲ್ಲೆಲ್ಲ ಕೊಡಲಿಲ್ಲ. ಕಳೆದ ವರ್ಷ ಎಲ್ಲ ಮಕ್ಕಳು ನಮ್ಮ ಕಂಟ್ರೋಲ್ನಲ್ಲೇ ಇದ್ರು. ಅವರನ್ನು ಬೆಳಿಗ್ಗೆ ಬಸ್ನಲ್ಲಿ ಕೊಂಡೋಗಿ ಎಕ್ಸಾಮ್ ಸೆಂಟರ್ಗೆ ಬಿಟ್ಟು ಎಲ್ಲರೂ ಡಿಸ್ಟ್ರಾಕ್ಷನ್ ಆಗದಾಗೆ ನೋಡ್ಕೊಂಡಿದ್ದೇವೆ. ನಮ್ಮಲ್ಲಿರುವ ಮಕ್ಕಳು ಈ ಸಲ ಜೈಗಂತಲ್ಲ, ಕೆಲವರು ಹೀಗೆ ಗಮ್ಮತ್ತಿಗೆ ತಿರುಗಾಡಲಿಕ್ಕೆ ಅಂತ ಬ್ಯಾಂಗ್ಳೂರಿಗೆ ಹೋಗಿ 6-7 ದಿವಸ ಹೋಟೆಲ್ನಲ್ಲಿ ಇದ್ದು ಬಂದವರೆಲ್ಲ ಇದ್ದಾರೆ. ತುಂಬ ಎಂಜಾಯ್ ಮಾಡಿದ್ದಾರೆ ಲೈಫ್. ಯಾಕೆ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕನಿಷ್ಠನ ಸ್ಕೋರ್ ಏನಿದೆ ಇವತ್ತು, ಕನಿಷ್ಠ ನೀನಿದ್ದು 99.9055. ನನಗೇನಾದ್ರೂ ದೊಡ್ಡ ಸ್ಕೋರ್ ಅಂತ ಅನ್ನಿಸುವುದಿಲ್ಲ ಅವನ ಲೆವೆಲ್ಗೆ. ಐ ಟೋಲ್ಡ್ ಹಿಮ್ ಒನ್ ಡೇ ದಟ್ ಹಿ ವಿಲ್ ಟಾಪ್ ದ ಕಾಲೇಜ್. ಅವನ ಹತ್ರ ಕೇಳಲಿಕ್ಕಾಗ್ತದೆ. ಅವನ ಹತ್ರ ನಾನು ಕರೆದು ಹೇಳಿದ್ದೇನೆ, ನೀನು ಬೇರೆ ಎಲ್ಲ ಇಂಟ್ರೆಸ್ಟ್ ಬಿಡು, ಜೈಯನ್ನು ಮಾತ್ರ ಫೋಕಸ್ ಮಾಡೋಣ. ಇಸ್ ಲೆವೆಲ್ ಇಸ್ ನಾಟ್ ಲೆಸ್ ದೆನ್ 100%. 100%. ಅಂದರೆ ಅವನ ಮ್ಯಾಥಮೆಟಿಕಲ್ ಬ್ರೈನ್ ಹಾಗೆ ಕೆಲಸ ಮಾಡ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೇನೆ ನಾನು, ನಿಮ್ಮಲ್ಲಿ ಯಾರ್ಯಾರ ಕಡಿಮೆ ಮಾರ್ಕ್ಸ್ ತಗೊಳ್ತಾರೆ, ನೀವು ಎಣಿಸ್ತೀರಿ ಕನಿಷ್ಠ ನೀವು ಮಾತ್ರ ಬುದ್ಧಿವಂತ, ಅಥವಾ ನಮ್ಮ ಸೋಹನ್ ರೆಡ್ಡಿ ಬುದ್ಧಿವಂತ, ಅಥವಾ ಇನ್ನೊಬ್ಬ ಮೇಧಾಂಶ ಬುದ್ಧಿವಂತ, ನೀವು ಹಾಗೆ ತಿಳ್ಕೊಳ್ತೀರಿ. ಅವ್ರು ಎಷ್ಟು ಎಫರ್ಟ್ ಹಾಕ್ತಾರೆ, ಅವ್ರು ಎಷ್ಟು ಕೆಲಸ ಮಾಡ್ತಾರೆ, ಅದನ್ನು ನೀವು ಆಲೋಚನೆ ಮಾಡೋದಿಲ್ಲ. 36 years ಆಫ್ ಮೈ ಜರ್ನಿ ನಾನು ಹೇಳ್ತೇನೆ, ನಾನು ಒಬ್ಬನೇ ಒಬ್ಬ ದಡ್ಡರನ್ನು ನೋಡಿಲ್ಲ. ಯಾರು ದಡ್ಡರು ಇರೋದೇ ಇಲ್ಲ ಈ ಪ್ರಪಂಚದಲ್ಲಿ, ಯಾರು ದಡ್ಡರು ಇರೋದಿಲ್ಲ. ನನಗೆ ಮ್ಯಾಥಮೆಟಿಕ್ಸ್ನಲ್ಲಿ 100ನಲ್ಲಿ 100 ಬರ್ತಿತ್ತು, ಕೆಮಿಸ್ಟ್ರಿಯಲ್ಲಿ 100 - 0 ಬರ್ತಿತ್ತು. ಆಗ ಮೈನ್ ರೀಸನ್ ಏನು ಅಂತ ನೋಡಿದರೆ, ನಾನು ಕೆಮಿಸ್ಟ್ರಿಯನ್ನು ಪ್ರೀತಿಸ್ತಿರ್ಲಿಲ್ಲ, ಕೆಮಿಸ್ಟ್ರಿಗೆ ಟೈಮ್ ಕೊಡ್ತಿರ್ಲಿಲ್ಲ, ಕೆಮಿಸ್ಟ್ರಿ ಅಂದರೆ ನನಗೆ ಆಗ್ತಿರ್ಲಿಲ್ಲ. ಮ್ಯಾಥಮೆಟಿಕ್ಸ್ ಅನ್ನು ತುಂಬ ಪ್ರೀತಿಸ್ತಿದ್ದೆ. ಪ್ರೀತಿಸಿ ಎಲ್ಲಿವರೆಗೆ ಪ್ರೀತಿಸಿದೆ ಅಂತ ಹೇಳಿದರೆ, ಗಣಿತ ನಗರ ಆಗುವ ತನಕ ನಾನು ಪ್ರೀತಿಸಿದೆ. ಪ್ರೀತಿಸದಿದ್ದರೆ ಒಂದು ನಾಯಿಗಳು ಕೂಡ ನಮ್ಮ ಜೊತೆ ಬರುವುದಿಲ್ಲ.
ನಿಮ್ಮನ್ನು ನೋಡಿ ಕಟ್ಬೇಕಂತ ಹೇಳ್ತದೆ ಅದು, ಪ್ರೀತಿ ಮಾಡಿದ್ರೆ ನಾಯಿ ಮರಿಯನ್ನು. ಆದ್ರಿಂದ ನೀವು ಸಬ್ಜೆಕ್ಟ್ ಅನ್ನು ಪ್ರೀತಿಸದಿದ್ರೆ ಆಗೋದಿಲ್ಲ. ಯಾರೆಲ್ಲ ಕಡಿಮೆ ಮಾರ್ಕ್ಸ್ ತಗೊಳ್ತಾರೆ ನಾನು ಅವರಿಗೆ ಹೇಳೋದು ಇಷ್ಟೇ, ನೀವು ಸಬ್ಜೆಕ್ಟ್ ಅನ್ನು ಪ್ರೀತಿಸುವುದಿಲ್ಲ, ನೀವು ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತೀರಿ ಅಥವಾ ನೀವು ಸುಮ್ಮನೆ ಒತ್ತಡಕ್ಕೆ ಒಳಗಾಗಿದ್ದೀರಿ. ಮೊದಲು ನೀವು ಗಮ್ಮತ್ನಲ್ಲಿ ಇರ್ತೀರಿ, ಆಮೇಲೆ ಎಕ್ಸಾಮ್ ಹತ್ತಿರ ಬರುವಾಗ ಟೆನ್ಷನ್ ಮಾಡ್ಕೊಳ್ತೀರಿ, ಆಗ ಬರುವ ಮಾರ್ಕ್ಸ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿ ಬೇಕಾದ ವ್ಯವಸ್ಥೆ ಇದೆ. ಜ್ಞಾನಸುಧಾದ ಟೀಚರ್ಸ್ ರಿಯಲಿ ಗ್ರೇಟ್ಫುಲ್ ಟು ದೆಮ್. ನಾನು ಎಲ್ಲ ಟೀಚರ್ಸ್ಗೆ ಹೇಳ್ತೇನೆ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಬಿಕಾಸ್ ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್, ದ ಟೀಚರ್ಸ್ ಕಮ್ಯುನಿಟಿ ಆಸ್ ಎ ಡೀನ್ ಆಫ್ ಇಂಜಿನಿಯರಿಂಗ್ ಕಾಲೇಜ್, ಆಸ್ ಎ ಡೀನ್ ಆಫ್ PG ಸೆಕ್ಷನ್. ನನ್ನ ಅಂಡರ್ನಲ್ಲಿ 11 PG ವರ್ಕ್ ಮಾಡ್ತಾ ಇತ್ತು. ಅದರಲ್ಲಿ 1 PG ಮ್ಯಾಥಮೆಟಿಕ್ಸ್ ಕೂಡ. ನಾನು ಆಸ್ ಎ ಟೀಚರ್ ಆಗಿ ಇಟ್ಕೊಂಡು ಮ್ಯಾಥಮೆಟಿಕ್ಸ್ PG MSc ಅವರಿಗೆ ಪಾಠ ಮಾಡಿದ ಎಷ್ಟೋ ಮಂದಿ ನಮ್ಮ ಸಂಸ್ಥೆಯಲ್ಲೇ ಇದ್ದಾರೆ. ಈ ಕಾಲೇಜಿನಲ್ಲೇ ಕಲ್ತಂತ ವಿದ್ಯಾರ್ಥಿಗಳು ಮ್ಯಾಥ್ಸ್ ಟೀಚರ್ ಆಗಿದ್ದಾರೆ ನಮ್ಮ ಜೊತೆ, ನಾನು ನೋಡಿದ್ದೇನೆ. ಇದು ನನ್ನ ಮಾತು ಮಾತ್ರ ಅಲ್ಲ, ಲಾಸ್ಟ್ ನಿನ್ನೆ ಮೊನ್ನೆಯಲ್ಲಿ ಬೇರೆ ಕಾಲೇಜಿನ ಮ್ಯಾನೇಜ್ಮೆಂಟ್ ನನ್ನ ಹತ್ರ ಮಾತಾಡ್ತಾ ಇರುವಾಗ ಹೇಳ್ತಿದ್ರು, ನಾವೆಲ್ಲ ಆಂಧ್ರದವರನ್ನೆಲ್ಲ ತಂದು ಅಷ್ಟು ಇಷ್ಟು ಮಾಡಿ ನಮಗೆ ಒಂದು ಕೂಡ 99 ಮೇಲೆ ಬರಲಿಲ್ಲ. ನೀವು ಯಂಗ್ಸ್ಟರ್ಸ್ ಅಲ್ಲಿ ಹಿಡ್ಕೊಂಡು 8 ಮೆಂಬರ್ಸ್ಗೆ 99 ಬಂದಿದೆ. ನಾನು ಹೇಳೋದು 8 ಅಲ್ಲ, ಆಲ್ ದೀಸ್ 97, 98 ಉಂಟಲ್ವ, ಅವರೆಲ್ಲ ಡಿಸರ್ವಿಂಗ್ ಫಾರ್ 99+. ಅವರೇ ಆಲೋಚನೆ ಮಾಡ್ಕೊಳ್ಬೇಕು ನಾವು ಎಲ್ಲಿ ತಪ್ಪಿದ್ದೇವೆ ಅಂತ. ನಾವು ಎಲ್ಲಿ ತಪ್ಪಿದ್ದೇವೆ, ಐದರ್ ಸ್ಟ್ರೆಸ್ನಲ್ಲಿ ತಪ್ಪಿದ್ದೀರಿ ಅಥವಾ ನೀವು ಸ್ವಲ್ಪ ಗಮ್ಮತ್ತಿಗೆ ಹೋದ್ರಿ ಕೊನೆಗೆ. ನಾನು ಹೇಳ್ತೇನೆ, ಲಾಸ್ಟ್ 1 ವೀಕ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ 1 ವೀಕ್ನಲ್ಲಿ ಫಾರ್ಮುಲಾ ರಿವೈಸ್ ಮಾಡೋದು, ಆ ನೋಡಿದ್ದನ್ನು ಕರೆಕ್ಟ್ ನೋಡೋದು, ಅದು ವೆರಿ ಇಂಪಾರ್ಟೆಂಟ್. ನನಗೆ ಗೊತ್ತಿದೆ ಅಂತ ಲಾಸ್ಟ್ 1 ವೀಕ್ ನೀವು ಮಿಸ್ ಮಾಡಿಕೊಂಡ್ರೆ ಯು ವಿಲ್ ಸ್ಲೈಟ್ಲಿ ಕಮ್ ಡೌನ್ ಫ್ರಮ್ 99 to 98. ಇಲ್ಲಿ ನಮ್ಮ 8 ಸ್ಟೂಡೆಂಟ್ಸ್ 99+ ಟೋಟಲ್ ಪರ್ಸೆಂಟೇಜ್ ಬಂದದ್ರಲ್ಲಿ 5 ಸ್ಟೂಡೆಂಟ್ಸ್ ಗಾಟ್ 99.5 and above. 99.5 and above. ಆದ್ರಿಂದ ನೆಕ್ಸ್ಟ್ ಫೇಸ್ ಇದೆ. ಯಾರು PCMC ಅಲ್ಲಿ ಇದ್ದಾರ ಅವರಿಗೆ ನಂದು ಇನ್ವಿಟೇಷನ್ ಏನು ಅಂತ ಹೇಳಿದ್ರೆ, ಇವತ್ತು ಸನ್ಮಾನಗೊಂಡವರಲ್ಲಿ 95, 94 ಹೋದಾಗ ಕಷ್ಟ ಮತ್ತೆ ಬೇರೆ ಬರಲಿಕ್ಕೆ. ಆದರೆ ನಮ್ಮದೇ ವಿದ್ಯಾರ್ಥಿ ಒಬ್ಬ ಪ್ರಣವ್ ಗುಜ್ಜಾರ್ ಅನ್ನೋ ವಿದ್ಯಾರ್ಥಿ ಫಸ್ಟ್ ಫೇಸ್ನಲ್ಲಿ 97 ಇದ್ದವನು ಸೆಕೆಂಡ್ ಫೇಸ್ಗೆ 99.82 ಮಾಡಿದ್ದಾನೆ. 99.8. Therefore, those who have got 97, you can think in this line. 98 ಬಂದವರು there are so many, 14 ಇದ್ದೀರಿ. 97 ಗಿಂತ ಮೇಲೆ ಬಂದವರು 48 ಸ್ಟೂಡೆಂಟ್ಸ್ ಇದ್ದೀರಿ. ನೀವೆಲ್ಲ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಸಾಧ್ಯತೆ ಆದರೆ ಸರಿ. PCMB ಅವರಿಗೆ ನಾನು ಹೇಳೋದಿಲ್ಲ ಪುನಃ ಅದರ ಹಿಂದೆ ಬೀಳಿ ಅಂತ, ಆದರೆ PCMB ಅವರಿಗೆ ನೆನಪಿರಲಿ, ನನ್ನ ಮಗ 97 ಪಾಯಿಂಟ್ ಸಮಥಿಂಗ್ ಬಂದಿತ್ತು ಫಸ್ಟ್ ಫೇಸ್ನಲ್ಲಿ JEE. ಅವನು ನೀಟ್ ಆಕಾಂಕ್ಷಿ ಆಗಿದ್ದ, 97 ಪಾಯಿಂಟ್ ಸಮಥಿಂಗ್. ಅವನ ನ್ಯಾಷನಲ್ ರ್ಯಾಂಕಿಂಗ್ 8,839 ಇತ್ತು. ಆದ್ರಿಂದ ಯಾರೆಲ್ಲ 97 ಇದ್ದುಕೊಂಡು PCMB ಯಲ್ಲಿದ್ದು ನೀಟಿಗೆ ಆಕಾಂಕ್ಷಿ ಆಗಿದ್ದೀರ, ನಿಮಗೆ ಮನಸ್ಸು ಮಾಡಿದ್ರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ 10,000 ಒಳಗೆ ರ್ಯಾಂಕ್ ಬರುವುದು ನಿಶ್ಚಿತ. ಮನಸ್ಸು ಮಾಡೋದಿದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುತ್ತೆ, ನನಗೆ 97 ಉಂಟಂತ ಹೊತ್ತುಕೊಂಡು ಮಲಗಿದ್ರೆ ಆಗುದಿಲ್ಲ. 97 ನಿಮಗೆ ಶಕ್ತಿಯನ್ನು ಕೊಡ್ತದೆ. ಇದನ್ನು ಮಾಡಿಕೊಳ್ಳಿ. ಮತ್ತೆ ನಾನು ಈ 1 ಲಕ್ಷ ಅಥವಾ ಈ ಸನ್ಮಾನ ಬಹಳ ದೊಡ್ಡದು ಅಂತ ನಾನು ಹೇಳುವುದಿಲ್ಲ. ನಾನು ಯಾವುದನ್ನು ದೊಡ್ಡದು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಶ್ರಮ ಪಟ್ಟು ಕೆಲಸ ಮಾಡಿ ಅವರ ಅಪ್ಪ ಅಮ್ಮನನ್ನು ಸ್ಟೇಜಿಗೆ ಕರ್ಕೊಂಡು ಬರ್ತಾನಲ್ವ, ಆ ಅಪ್ಪ ಅಮ್ಮನ ಕಣ್ಣಿನಲ್ಲಿ ಇರುವಂತಹ ಒಂದು ತೃಪ್ತಿ ಮತ್ತೆ ಮುಖದಲ್ಲಿರುವ ನಗು ಉಂಟಲ್ವ, ಅದು ದೊಡ್ಡ ಸಂಪಾದನೆ ಅಂತ ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಬಿಟ್ಟು ಅದಕ್ಕಿಂತ ದೊಡ್ಡ ಸಂಪಾದನೆ ಆ ಹಣ ಅಲ್ಲ. ಕನಿಷ್ಠ ಪಾಪ ಬರುವಾಗ 1 ಲಕ್ಷದ ಖುಷಿಯಲ್ಲ ಅದರ ಮುಖದಲ್ಲಿರೋದು. ದಟ್ ಈಸ್ ಇನ್ಫಿನಿಟಿ. ಅದು ಮೆಜರ್ ಮಾಡಲಿಕ್ಕೆ ಆಗದಷ್ಟು ಮುಖದಲ್ಲಿ ಮತ್ತು ಹೃದಯದಲ್ಲಿ ಅಷ್ಟು ಭಾವನೆಯನ್ನು ಒಬ್ಬ ಮಗ ತುಂಬಿಸ್ತಾನಂತಾದ್ರೆ ಆ ಕೆಲಸ ಎಲ್ಲ ಮಕ್ಕಳು ಮಾಡ್ಬೋದು. ಇವತ್ತೆಲ್ಲ ಇದ್ರೆ ನಾಳೆ ಮಾಡ್ಬೋದು. ಇವತ್ತು ಕ್ಲಾಸ್ನಲ್ಲಿ ಕೊನೆಯಲ್ಲಿರುವ ವಿದ್ಯಾರ್ಥಿ ನಾನು ಮಾಡಬೇಕು ಅಂತ ಮನಸ್ಸು ಪಟ್ಟರೆ ಐ ಥಿಂಕ್ ವಿ ಕ್ಯಾನ್ ಡೂ ಇಟ್. ಮನ್ಮಿತ್ ಪ್ರಭು ಇರ್ಬೋದು, ಅವರ ಅಣ್ಣ ಮೋಹಿತ್ ಪ್ರಭು ಕೂಡ ನನ್ನ ವಿದ್ಯಾರ್ಥಿ ಆಗಿದ್ದ. ಮೋಹಿತ್ ಪ್ರಭು ಒಂದು ಮ್ಯಾಥಮೆಟಿಕಲ್ ಅಸೈನ್ಮೆಂಟ್ ಬುಕ್ ನನ್ನ ಹತ್ರ ಇವತ್ತು ಇದೆ. ಅದರ ಚಂದವನ್ನು ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಅಂದ್ರೆ ಅದಕ್ಕೊಂದು ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅವರು ಅಂತ. ನಾನು ಮನ್ಮಿತ್, ಮೋಹಿತ್ ಆಲ್ಸೋ. ಆ 2 ಮಕ್ಕಳು ಕೂಡ ನಮ್ಮ ಸ್ಟೂಡೆಂಟ್ ಆಗಿದ್ರು. ಅವರದ್ದು ಶ್ರಮ ಉಂಟು, ರಾತ್ರಿ ಹಗಲು ಅದರ ಶ್ರಮ ಎಷ್ಟು ಅಂತ. ಅಭಯ ಕಾಮತ್ ಅನ್ನೋ ವಿದ್ಯಾರ್ಥಿ ಇದ್ದ, 99.9499. 99.9499. ಪಪ್ಪ ಮಣಿಪಾಲದಲ್ಲಿ ರಿಕ್ಷಾ ಓಡಿಸ್ತಾರೆ, ಅಮ್ಮ ಒಂದು ಸ್ಟಾಫ್ ನರ್ಸ್ ಆಗಿ ಮಣಿಪಾಲದಲ್ಲಿದ್ದಾರೆ. ಆ ಹುಡುಗ ಹೇಗಿದ್ದ ಅಂತ ಕೇಳಿದ್ರೆ, ಆ ಆನ್ಲೈನ್ ಕ್ಲಾಸ್ ಆಗುವಾಗ ಪ್ರತಿ ಲೈನ್ ಅನ್ನು ನೋಡ್ತಾ ಇದ್ದ ಆ ಎಣ್ಣಿಂದ, ಪ್ರತಿಯೊಂದಕ್ಕೆ ಡೌಟ್ ಅನ್ನು ಹಾಕ್ತಾ ಇದ್ದ, ಪ್ರತಿಯೊಂದು ಲೈನ್ ಅನ್ನು ಬಿಡದೆ ನೋಡ್ತಿದ್ದ. ಆ ಶ್ರದ್ಧೆ ಇತ್ತು. ಶ್ರದ್ಧೆ ಇದ್ರೆ ಮಾತ್ರ ಲೈಫ್
ಬರಲಿಕ್ಕಾಗುತ್ತೆ. ಶ್ರದ್ಧೆ ಇಲ್ಲದ್ರೆ ಹೇಗಾಗುತ್ತೆ ಹೇಳಿ? ತಾಜ್ ಪೈ ಅವರು ಇವರು ನಮ್ಮ ತ್ರಿವಿಕ್ರಮಜ್ಞ ಅವರೆಲ್ಲ ಬಿಸ್ನೆಸ್ ಮಾಡ್ತಾರೆ, ಆ ಶ್ರದ್ಧೆ ಇದೆ ಅವರಿಗೆಲ್ಲ. ಇನ್ನು ಸಂಡೆಗೆ ಬಂದು ಕೂತ್ಕೊಳ್ಬೇಕು ಅಂಗಡಿಯಲ್ಲಿ ಅಂತ ಏನಿಲ್ಲ, ಅವ್ರು ಬರ್ತಾರೆ. ಯಾಕಂತ ಹೇಳಿದ್ರೆ ನಮ್ಮಿಂದ 4 ಮಂದಿಗೆ ಉಪಕಾರ ಆಗುತ್ತೆ ಅಂತ ಬರ್ತಾರೆ. ಯಾವತ್ತು ಯಾರಿಗಾದ್ರು ಮನೆ ಕಟ್ಟುವವರಿಗೆ ಬೇಕಾದ್ರೆ ಹಾರ್ಡ್ವೇರ್ಸ್ ಇರ್ಬೋದು, ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದಿದ್ರೆ ಆಗೋದಿಲ್ಲ. ನನಗೆ ಇಷ್ಟು ಹೊತ್ತು ಆದ್ರೂ ನೀವು ಕೂತ್ಕೊಂಡಿದ್ರು ನಿಮಗೆ ಮನಸ್ಸುಂಟಾಗಿರೋ ಕೇಳಲಿಕ್ಕೆ ನನ್ಗೆ ಗೊತ್ತಿಲ್ಲ, ಆದ್ರೂ ನಾನು ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಆಸೆ, ಅಪ್ಪ ಅಮ್ಮನಿಗೆ ಟೀಚರ್ಸ್ಗೆ ಒಂದು ಆಸೆ, ನನ್ನ ಮಗು ಒಳ್ಳೆದಾಗಬೇಕು, ನನ್ನ ಮಗು ಇನ್ನೂ ಸಾಧನೆ ಮಾಡಬೇಕು, ನನ್ನ ಮಗು ಈ ಪ್ರಪಂಚದಲ್ಲಿ ಬೆಸ್ಟ್ ಮಗು ಆಗಬೇಕು. ಇವತ್ತು ನಾವು ಕಣ್ತುಂಬಿಕೊಳ್ತೇವೆ. ಮನೋಜ್ ಪ್ರಭುನಂತವರು, ಅಭಯ ಕಾಮತ್ನಂತವರು IIT ಹೋಗಿ ಲಕ್ಷಗಟ್ಟಲೆ ಸಂಬಳ ಕೊಡುವಾಗ ನಮ್ಗೆ ಖುಷಿ ಆಗುತ್ತೆ. ಇವರೆಲ್ಲ ಅಪ್ಪನನ್ನು ರಿಕ್ಷಾದಿಂದ ಬಿಡಿಸಿ ಮನೆಗೆ ಕೂತ್ಕೊಳಿಸಿ ಐಷಾರಾಮದ ಜೀವನ ಕೊಡ್ತಾರೆ ಅನ್ನೋದನ್ನು ಮನಸ್ಸು ಮಾಡಿದಾಗ ಇಂಥ ಸಂಸ್ಥೆಯನ್ನು ಕಟ್ಟಿಕೊಳ್ಳೋದಕ್ಕೆ ಸಾರ್ಥಕತೆ ಭಾವನೆ ಇದೆ. ಇದರ ಹಿಂದೆ ಸುಧಾಕರ್ ಶೆಟ್ಟಿ ಏನು ಹೆಚ್ಚು ಇಲ್ಲ. ಈಗ ಇದರ ಹಿಂದೆ ಇರುವವರು ಯಾರು ಅಂತ ನೋಡಿದ್ರೆ ಅನಿಲ್ ಸರ್ ಇದ್ದಾರೆ. ಬಹಳ ದೊಡ್ಡ ಸ್ಟೂಡೆಂಟ್ ನಂದು, ಒಬ್ಬ ಮೆಥಮೆಟಿಕ್ಸ್ ವಿದ್ಯಾರ್ಥಿ ಆಗಿಕೊಂಡು ಮೆಥಮೆಟಿಕ್ಸ್ MSc ಮಾಡಿಕೊಂಡು ನಮ್ಮ ಟ್ರಸ್ಟಿ ಆಗಿಕೊಂಡು ಈ ಅಕಾಡೆಮಿಕ್ಸ್ ಪ್ರೋಗ್ರಾಮ್ ಅನ್ನು ಬಹಳ ಸೂಕ್ಷ್ಮವಾಗಿ ದಿನಾ ಬಂದು ಗಮನಿಸುವಂತಹ ಸ್ಟೂಡೆಂಟ್ಸ್ಗಳು ನಮಗೆ ಸಿಕ್ಕಿದ್ರಿಂದ ಇದಾಗಿದೆ. ಡೀನ್ಸ್ಗಳಿದ್ದಾರೆ, HODಗಳಿದ್ದಾರೆ, ಕೋಆರ್ಡಿನೇಟರ್ JA ಕೋಆರ್ಡಿನೇಟರ್ ಸಂದೀಪ್ ಸರ್ ಇರ್ಬೋದು, ಡೀನ್ ಡಾಕ್ಟರ್ ಮಿಥುಲ್ ಇರ್ಬೋದು, HODಗಳು ಇರ್ಬೋದು, ತುಂಬಾ ಮಂದಿ ಡಾಕ್ಟರೇಟ್ ಆದವರಿದ್ದಾರೆ. ಡೀನ್ಸ್ ಶಕುಂತಲಾ ಮೇಡಮ್ ಇರ್ಬೋದು, ನಮ್ಮ CEO ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ, PRO ಕೆಲಸ ಮಾಡ್ತಾರೆ, ನಮ್ಮ ವಾರ್ಡನ್ಸ್ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ. ಇದರ ಹಿಂದೆ ಬಹಳ ಜನರ ಪರಿಶ್ರಮ ಇದೆ. ನಮ್ಮ ಸೂರಜ್ ಕೆಲಸ ಮಾಡ್ತಾರೆ, ಸೂರಜ್ ಅಂಡ್ ಟೀಮ್. ನಿಮ್ಮ ಎಕ್ಸಾಮ್ ಅನ್ನು ಅಂದ್ರೆ ನೋಡಿ, ನೀವು ಸೂರಜ್ ಅಂದಾಗ ಚಪ್ಪಾಳೆ ಕೊಟ್ಟಿದ್ದೀರಿ. ಯಾಕೆ ಚಪ್ಪಾಳೆ ಕೊಟ್ಟರೆ ನೀವು? ಇದೆ ನಮ್ಮ ಸಕ್ಸಸ್ ನಲ್ಲಿ ಪ್ರತಿಯೊಬ್ಬರದ್ದು ಪಾರ್ಟ್ ಇದೆ. ಇವತ್ತು ನ್ಯೂಸ್ ಕಾರ್ಯಕ್ರಮದವರಿದ್ದಾರೆ, ಈ ನ್ಯೂಸ್ ಅನ್ನು ಹೊರಗಡೆ ಬಿಡ್ತಾರೆ ಅವರು. ಆಗ ನಮ್ಮ ಕಾಲೇಜಿನ ಮಕ್ಕಳು ಮಾತ್ರ ಒಳ್ಳೇದಾಗೋದಿಲ್ಲ. ಇದನ್ನು ನೋಡಿ ಬೇರೆ ಕಾಲೇಜಿನವರು ಇನ್ಸ್ಪಿರೇಷನ್ ತಗೊಳ್ಬೇಕು, ಬೇರೆ ಕಾಲೇಜಿನವರು ವರ್ಕ್ ಮಾಡಬೇಕು. ಸೊ ಇದರಲ್ಲಿ ಟೋಟಲಿ ಇರೋದು ಏನಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ತುಂಬಾ ಚೆನ್ನಾಗಿದೆ. ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಗಿಂತ ಸುಖವಾಗಿರಬೇಕು. ಆದ್ರಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಅದನ್ನು ಚಂದ ಗಮನಿಸಿ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಒಂದು ಬಹಳ ಒಳ್ಳೆಯ ಅಟ್ಮಾಸ್ಫಿಯರ್ ಅನ್ನು ನಾವು ಕ್ರಿಯೇಟ್ ಮಾಡ್ತೇವೆ. ನೀವು ಬೇರೆ ಕಾಲೇಜಿನ ಮಕ್ಕಳು ಹಾಗೆ ಅಲ್ಲ. ಇಲ್ಲಿ ಕರೆಂಟ್ ಹೋದಾಗ ಪ್ರಾಣಿಗಳು ಕಿರಿಚಿದ ಹಾಗೆ ಕಿರಿಚುವಂತಹ ಸಂಸ್ಕೃತಿಯನ್ನು ಯಾರು ಕಲಿಸಿಕೊಡುತ್ತಿಲ್ಲ ನಿಮಗೆ. ಇಲ್ಲಿ ಮೌಲ್ಯ ಸುಧಾ ಅನ್ನೋದಿದೆ. ನಿಮ್ಮನ್ನು ನಾನು ಪ್ರತಿ ಕ್ಷಣ CCTVಯಲ್ಲಿ ನೋಡ್ತಾ ಇರ್ತೇನೆ. ಕರೆಂಟ್ ಹೋದ್ರು CCTV ಡೇ ಅಂಡ್ ನೈಟ್. ಐ ಕ್ಯಾನ್ ಮೇಕ್ ಔಟ್ ಹೂ ಇಸ್ ದ ಸ್ಟೂಡೆಂಟ್ ಅಂತ. ನನಗೆ ಪನಿಷ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನನಗೆ ನಿಮ್ಮನ್ನು ತಿದ್ದೋದು ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಕೆಲವು ಸಂಸ್ಥೆಗಳು ಒಂದು ಪ್ರಯೋಗವನ್ನು ಮಾಡ್ತಾ ಇವೆ. ಯಾವುದೇ ಟೀಚರ್ ಇಲ್ಲದೆ, ಯಾರು ನಿಲ್ಲದೆ ಎಕ್ಸಾಮ್ ಮಾಡೋದು. ಇನ್ವೆಸ್ಟಿಗೇಟರ್ಸ್ ಇಲ್ಲವೇ ಇಲ್ಲ. ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು. ಎಷ್ಟೋ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ದೇಹ ಶಾಖೆ. ನಾನು ಪ್ರಿನ್ಸಿಪಲ್ ಹತ್ರ ಹೇಳಿದ್ದೆ, ಒಂದಲ್ಲ ಒಂದು ದಿವಸ ಜ್ಞಾನಸುಧ ಅಂಥದ್ದೊಂದು ಸಂಸ್ಥೆ ಆಗಬೇಕು. ಏನು, ಎಕ್ಸಾಮಿನೇಷನ್ ಹಾಲ್ನಲ್ಲಿ ಮಕ್ಕಳು ಕೂತ್ಕೊಳ್ತಾರೆ, ನೀವು ಬಂದ್ಬಿಡಿ. ಯಾಕೆ? ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಾಮಾಣಿಕ, ಒಬ್ಬೊಂದು ಕಾಪಿ ಹಿಡಿಯುವಲ್ಲ. ಅಂತ ಯೋಗ್ಯತೆ ಇರುವ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಆ ರೀತಿಯ ಪರಿಕಲ್ಪನೆಯಲ್ಲಿ ನೀವು ಬೆಳಿಬೇಕು. ಹೌದಾ ಹೇಳಿ? ಕೆಟ್ಟ ಇವನ್ ಮನ್ವಿತಲ್ಲೂ ಸೆಟ್ ದ ಸೇಮ್ ಥಿಂಗ್. ಶೇಕ್ಸ್ಪಿಯರ್ ಮಾತು ಹೇಳಿದ್ದು, ನಿಮ್ಮ ಚಾಯ್ಸ್ ಯಾವ ಫ್ರೆಂಡ್ಸ್ ಅನ್ನು ಚಾಯ್ಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. 4 ಜನ ಕತ್ತಲೆಯಲ್ಲಿ 3 ಜನ ಒಬ್ಬ ಹಾಕಿದರೆ 4ನೇ ಸೇರಿಕೊಳ್ತಾನೆ. ಅಂದ್ರೆ ನಾವು ಬೆಳೀಲಿಲ್ಲ ಅಂತ ಅರ್ಥ. ಇದನ್ನೆಲ್ಲ ಸರಿಯಾಗಿ ಗಮನಿಸಿ. ಕಾರ್ಯಕ್ರಮದ ಮೂಲ ಉದ್ದೇಶ ಸನ್ಮಾನ ಮಾತ್ರ ಅಲ್ಲ, ಸನ್ಮಾನಿತರು ಆ 8 ಮೆಂಬರ್ಸ್ ಮನ್ವಿ ಸೆಡ್ ದಟ್ ದೇ ಹ್ಯಾವ್ ಮೇಡ್ ದೇರ್ ಲೈಫ್, ದೇ ಹ್ಯಾವ್ ಆಲ್ರೆಡಿ ಎಂಟರ್ಡ್ NIT. ಅವರದ್ದೇನಿಲ್ಲ, ಅವರಿಗೆ ಸನ್ಮಾನ ಆದ್ರೆ ದೊಡ್ಡ ವಿಷಯವೇ ಇಲ್ಲ ನಮ್ಮಲ್ಲಿಂದ. ಸನ್ಮಾನ ನಾನು ಹೇಳಿದೆ ಅಲ್ವಾ, ಅಪ್ಪ ಅಮ್ಮನ ಖುಷಿ ಸನ್ಮಾನ. ನನ್ನ ನಿದ್ದೆಯಲ್ಲಿ ನಾನು ಲೆಕ್ಚರ್ ಆಗುವಾಗ ಇದ್ದಂತ ಅವರ ಮಕ್ಕಳಿಗೆ ಬಂದು ಅವರೊಂದು ಸನ್ಮಾನ ಸ್ವೀಕರಿಸುವಾಗ ಅವರ ಕಣ್ಣು ನೋಡುವಾಗ ಗಂಡ ಹೆಂಡ್ತಿದ್ದು ನನಗೊಂದು ಧನ್ಯತೆಯ ಭಾವ ಬರ್ತದೆ. ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನುವಂಥದ್ದು ಬರುತ್ತೆ. ಆಗ ನಾನು ಗ್ರೇಟ್ಫುಲ್ ಆಗ್ತೇನೆ. ಯಾರಿಗೆ? ನಮ್ಮ ಎಲ್ಲ HODsಗಳಿಗೆ, ನಮ್ಮ ಎಲ್ಲ ಟೀಚರ್ಸ್ಗಳಿಗೆ, ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ. 300ಕ್ಕೂ ಹೆಚ್ಚಿನ ಕಂಪ್ಯೂಟರ್, NTA ಹಾಗೆ ವೆಬ್ಸೈಟ್, ಆ ರೀತಿಯ ಎಕ್ಸಾಮ್ ಮಾಡೋದು. ಇದರ ಹಿಂದೆ ಎಷ್ಟು ಕೆಲಸ ಇದೆ. ಇದನ್ನೆಲ್ಲ ಮಾಡಿದಾಗ ಒಂದು 227 ಮಂದಿ ಒಂದೇ ವರ್ಷ MBBS ಹೋದ್ರೆ ಈ ರೀತಿಯ ರಿಸಲ್ಟ್ ಬಂದ್ರೆ ನಮಗೆ ಸಂತೋಷ ಆಗುತ್ತೆ. ಅದರ ಜೊತೆಗೆ ನಾವೇನು ಎಣಿಸ್ತೇವೆ, ಆ ಹಿರಿಯರನ್ನು ನೋಡಿ, ಮನೋಜ್ ಪ್ರಭುವನ್ನು ನೋಡಿ, ಕನಿಷ್ಠ ಅಮೀನನ್ನು ನೋಡಿ, ಉಳಿದಂತ ವಿದ್ಯಾರ್ಥಿಗಳು ಆ ಸಾಧನೆ ಮಾಡಿದವರನ್ನು ನೋಡಿ ನಮ್ಮ ಜೀವನವನ್ನು ಚಂದ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜೋಡಿಸಲಾಗಿದೆ.
ಆದ್ರಿಂದ ಇಂಥ ಕಾರ್ಯಕ್ರಮದ ಸದುಪಯೋಗವನ್ನು ನೀವು ಮಾಡಿಕೊಳ್ಬೇಕು. ವಿದ್ಯಾರ್ಥಿಗಳು ಯಾವತ್ತೂ ದಾರಿ ತಪ್ಪಬಾರದು. ಮೌಲ್ಯ ವೆರಿ ಇಂಪಾರ್ಟೆಂಟ್. He said that I come to the temple and I go. It is not only for Hindu. If you are Christian, you have to go to the church. If you are Muslim, you have to go to the mosque. You will get some strength. ಆದ್ರಿಂದ ದೇವರ ಮೇಲೆ ಭಕ್ತಿ ಇರಲಿ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಅಪ್ಪ ಅಮ್ಮನ ಮೇಲೆ ಭಕ್ತಿ ಇರಲಿ. ದೇವರಿಗೆ ಸ್ವಲ್ಪ ಕಡಿಮೆ ಮಾಡಿದ್ರೆ ತೊಂದರೆ ಇಲ್ಲ. ದೇವರು ಒಂದು ಎದೆ ಹಾಲು ಕೊಡ್ಲಿಲ್ಲ, ಅಮ್ಮ ಎದೆ ಹಾಲು ಕೊಟ್ಟಿದ್ದಾಳೆ. ದೇವರು ದಿನ ಟೆನ್ಷನ್ ಮಾಡ್ಕೊಳ್ತಾರ ಇವಾಗ ಗೊತ್ತಿಲ್ಲ, ನಿಮ್ಗೆ ಹುಷಾರಿಲ್ಲದಾಗ ಅಪ್ಪ ಅಮ್ಮ ಟೆನ್ಷನ್ ಮಾಡ್ಕೊಳ್ತಾರೆ. ಅದರಿಂದ ಲವ್ ಯುವರ್ ಪ್ಯಾರೆಂಟ್ಸ್, ಲವ್ ಯುವರ್ ಅಟ್ಮಾಸ್ಫಿಯರ್, ಲವ್ ಯುವರ್ ಇನ್ಸ್ಟಿಟ್ಯೂಷನ್. ಈಸಿ, ಗಮ್ಮತ್ ಮಾಡಲಿಕ್ಕೆ ತುಂಬಾ ಸುಲಭ. ಒಂದು ಬೈಕ್ ಕಟ್ ಮಾಡಿ ನೀರು ಹೋಗುವುದನ್ನು ನೋಡಿ ಖುಷಿ ಮಾಡೋದು ಬಹಳ ಸುಲಭ, ಹಾಳಾಗಲಿ ಸಂಸ್ಥೆ ಅಂತ. ಅದೇ ನಮ್ಮನೆ ಬೈಕ್ ಯಾರಾದ್ರೂ ಕಟ್ ಮಾಡಿದ್ರೆ ಬಹಳ ಬೇಸರ ಆಗ್ತದೆ. ಅವನಿಗೆ ಹೊಡಿಲಿಕ್ಕೆ ಹೋಗ್ತೇವೆ ನಾವು, ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. 2 ಲಕ್ಷ ಜನ ಬರ್ತಿದ್ರು, ಅದರಲ್ಲಿ 5,000 ಕಾಯಕರೊಳಗೆ 12 ಮಂದಿ ಇದ್ರು. ಅವರು ಮಣಿಪಾಲ KMCಗೆ ಹೋಗುವುದಾದ್ರೆ ವಾರ್ಷಿಕವಾಗಿ ಅವರಿಗೆ ಬರೀ 10,000 ಫೀಸ್. ಇಂಥ ಒಂದು ವ್ಯವಸ್ಥೆ ಮಕ್ಕಳು ನಮ್ಮಲ್ಲೇ ಇದೆ. ಆದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ತುಂಬ ಸುಂದರವಾಗಿ ಮೌಲ್ಯಯುತವಾಗಿ ನಿಮ್ಮ ಬದುಕನ್ನು ಬಹಳ ಚಂದ ರೂಪಿಸಿಕೊಳ್ಳಿ. ನೀವೆಲ್ಲ ಈ ಪ್ರಪಂಚದಲ್ಲಿ ಒಳ್ಳೆಯ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ಳಿ. ನಾನು ಈಗ 60 ವರ್ಷ ಮುಗಿಸಿದವ, ನಾಳೆಯಿಂದ ನಾನು ನನ್ನ ಪ್ರಯಾಣ ಸ್ಟಾರ್ಟ್ ಮಾಡಿದರೆ ಇಂಡಿಯಾದಿಂದ ಹೊರಗೆ ಹೋಗಿ ಒಬ್ಬೊಬ್ಬ ವಿದ್ಯಾರ್ಥಿ ಮನೆಯಲ್ಲಿ ಒಂದೊಂದು ದಿವಸ ಇದ್ದರೂ ಕೂಡ ನಾನು ಇನ್ನು 200 ವರ್ಷ ಬದುಕಬೇಕು. ನಾನು ಅಷ್ಟು ವಿದ್ಯಾರ್ಥಿಗಳಿದ್ದಾರೆ ನನಗೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿವಸ ಊಟ ಮಾಡು. ಮನೆ ಇರ್ತದೆ, ನೀವು ಒಂದು ದಿವಸ ಊಟ ಹಾಕಬೇಕಿಲ್ಲ ನನಗೆ, ಒಂದು ದಿವಸ ಊಟ ಆಗ್ತದಲ್ಲ ನೋಡಿ, ಗೊತ್ತಾಯ್ತು. ಸೊ ನಾನು 200 ವರ್ಷ ಬದುಕುವುದು ಅಷ್ಟು ಸಾಮರ್ಥ್ಯ ಇದೆ. ಆದರೂ ನಾನು ಇಲ್ಲೇ ಇದ್ದೇನೆ. ಐ ಆಮ್ ಗ್ರೇಟ್ಫುಲ್ ಟು ರಾಜ್ ಗಣಪತಿ ಪೈ. ನಮ್ಮ ಒಂದು ಹೆತ್ತವರ ಜಾಗದಲ್ಲಿ ನಿಂತು ಒಂದು ಮಾರ್ಗದರ್ಶನ ಮಾಡಿ ಅವರಿಗೆ ಎಷ್ಟೋ ಕೆಲಸ ಅರ್ಧದ್ದು ಯಾಕಂತಂದ್ರೆ ಸುಖಪಡಲಿ ಅಂತ, ಇದನ್ನು ನೋಡಿ ಸುಖಪಡ್ತಾರೆ ಅವರು. ಅವರೊಂದು ಶಾಲೆ ನಡೆಸ್ತಾರೆ, ಅಂಗವಿಕಲ ಮಕ್ಕಳದ್ದು, ಅಂದರೆ ಮೆಂಟಲಿ ಚಾಲೆಂಜ್ ಮಕ್ಕಳದ್ದು. ನೋಡಿದರೆ ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ನಮ್ಮ ಹಾಗೆ ಇಲ್ಲವರು, ಎಲ್ಲ ಅಂಗಾಂಗಗಳು ಸರಿ ಇಲ್ಲ. ಎಷ್ಟು ಚೆನ್ನಾಗಿ ಟೀಚರ್ಸ್ ನೋಡ್ಕೊಳ್ತಾರೆ. ಅಂತ ಒಂದು ಸುಂದರ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರ ಕೊಡುವ ಗುಣವನ್ನು ನಾವು ತೆಗೆದುಕೊಂಡು ನಾವು ಕೂಡ ಸ್ವಲ್ಪ ಸ್ವಲ್ಪ ಕೊಡ್ತೇವೆ. ಹೌದು, ಇಷ್ಟನ್ನು ಹೇಳಿಕೊಂಡು ಯಾರು PCMCಯಲ್ಲಿದ್ದಾರೆ ಅವರಿಗೆ ಪ್ರಣಬ್ ಗುಜ್ಜಾರ್ ಮಾದರಿ ಯು ಕ್ಯಾನ್ ಮೇಕ್ ಇಟ್ 99+ ಇನ್ ದ ಸೆಕೆಂಡ್ ಫೇಸ್. ಯಾರು PCMBಯಲ್ಲಿದ್ದಾರೆ ಅವರಿಗೆ 97 ಬಂದವರೆಲ್ಲ ಟಾಪ್ 10,000 ರ್ಯಾಂಕ್ ಒಳಗೆ ಬರಬಹುದು. ಇದನ್ನು ಮಾಡುವುದು ಬಿಡುವುದು ನಿಮಗೆ ಬಿಟ್ಟದ್ದು. ಇಷ್ಟೊತ್ತು ನಾನು ಮಾತಾಡಿದ್ದೇನೆ, ಇದರಲ್ಲಿರುವ ಒಳ್ಳೆಯ ಮಾತುಗಳಿದ್ದರೆ ಇದನ್ನು ನಿಮ್ಮ ಜೀವನಕ್ಕೆ ವೃತ್ತಿಯಾಗಿ ಕಟ್ಟಿಕೊಳ್ಳಿ. ಕೆಟ್ಟದಿದ್ದರೆ ಹೋಗುವಾಗ ಡಸ್ಟ್ಬಿನ್ ನಲ್ಲಿ ಹಾಕಿ ಹೋಗಿ. ನಾನು ನಿಮ್ಮೆಲ್ಲರನ್ನು ಪ್ರೀತಿಸ್ತೇನೆ ಅಂತ ಹೇಳಿಕೊಂಡು, ಮಕ್ಕಳನ್ನು ಪ್ರೀತಿಸದವರು ಯಾರು ಇರುವುದಿಲ್ಲ ಈ ಪ್ರಪಂಚದಲ್ಲಿ. ಅದರಿಂದ ನನಗೆ ಪ್ರೀತಿ ಮಾಡಲಿಕ್ಕೆ ಸಾವಿರಾರು ಮಕ್ಕಳನ್ನು ಭಗವಂತ ಜ್ಞಾನಸೌಧದಲ್ಲಿ ಕೊಟ್ಟಿದ್ದಾನೆ. ಎಲ್ಲ ಹೆತ್ತವರನ್ನು, ನಂತರ ನಮ್ಮ ಟೀಚರ್ಸ್ ಜೊತೆ ಸಾಧಕ ಹೆತ್ತವರನ್ನು ಮತ್ತು ಮಕ್ಕಳನ್ನು ಕಾಫಿಗೆ ಇನ್ವೈಟ್ ಮಾಡ್ತಾರೆ. ಅವರ ಜೊತೆ ಸೇರಿ ಅಂತ ಹೇಳಿಕೊಂಡು, ಅವರ ಜೊತೆ ಮಾತಾಡಿ ಉಳಿದ ಮಕ್ಕಳು ಅಂತ ಹೇಳಿಕೊಂಡು, ಕನಿಷ್ಠ ನಿಂದ ಪ್ರಾರಂಭ ಮಾಡಿ ಎಲ್ಲ JEE ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಮ್ಯಾನೇಜ್ಮೆಂಟ್ನ ಪರವಾಗಿ, ಮಕ್ಕಳ ವ್ಯಕ್ತಿಗಳ ಪರವಾಗಿ ನಾನು ಅಭಿನಂದನೆಯ ಮಾತುಗಳನ್ನು ಹೇಳಿ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ. ಕ್ಯಾಮರಾ ಪರ್ಸನ್ ಪ್ರಸನ್ನ ಕುಮಾರ್ ಜೊತೆ ನಳಿನಿ ಸುವರ್ಣ, ನ್ಯೂಸ್ ಕಾರ್ಕಳ.